ಬಂಧುಗಳೇ, ಎಲ್ಲರಿಗೂ ಕೂಡ ಗೌತಮ ಬುದ್ಧರ ಜನ್ಮದಿನದ ಶುಭಾಶಯಗಳು. ನಿನ್ನೆ ದಿವಸ ಅಂದರೆ 26ನೇ ತಾರೀಕಿನ ದಿನ, ಬುದ್ಧ ಪೂರ್ಣಿಮೆಯ ದಿನ, ಭಾರತೀಯ ವಿದ್ಯಾರ್ಥಿ ಸಂಘದ ವತಿಯಿಂದ ಇಡೀ ದಿನ ಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನನಗೂ ಕೂಡ ಗೌತಮ ಬುದ್ಧರ ಧಮ್ಮ ಮತ್ತು ಅವರ ಆರೋಗ್ಯದ ಬಗ್ಗೆ ಏನು ಹೇಳ್ತಾರೆ ಅದನ್ನು ಮಾತಾಡಲಿಕ್ಕೆ ಒಂದು ವಿಷಯವನ್ನು ಕೊಡಲಾಗಿತ್ತು. ನಿನ್ನೆ ಏನೋ ತಾಂತ್ರಿಕ ಕಾರಣಗಳಿಂದ ಅದು ಲೈವ್ ಬರೋಕ್ಕಾಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ನಿನ್ನೆ ದಿನ. ಹಾಗಾಗಿ ನಿನ್ನೆ ತೊಂದರೆ ಆಯಿತು. ಅದಕ್ಕೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ, ನಿನ್ನೆ ದಿವಸ ಎಷ್ಟೊಂದು ಕಾರ್ಯಕ್ರಮಗಳಾಯಿತು. ಎಷ್ಟೊಂದು ಜನರು, ಸಂಘ ಸಂಸ್ಥೆಗಳು ಭಾಳ ಅತ್ಯುತ್ಸಾಹದಿಂದ ಬುದ್ಧ ಪೂರ್ಣಿಮೆಯನ್ನು ನಾಡಿನಾದ್ಯಂತ ಆಚರಿಸಿದ್ರು. ಭಾಳ ಸಂತೋಷ ತರುವಂಥ ಒಂದು ಸಂಗತಿ. ಅದಕ್ಕೆಲ್ಲರಿಗೂ ಕೂಡ, ಅವರೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂಥ ಮೆಚ್ಚುಗೆಗಳನ್ನ ಸೂಚಿಸ್ತಾ, ಭಾರತೀಯ ವಿದ್ಯಾರ್ಥಿ ಸಂಘದ ಪೇಜ್ನಲ್ಲಿ ನಿನ್ನೆ ದಿನ ಬಂತೆ ಧಮ್ಮಪಾಲ ಅವರು ಉದ್ಘಾಟನಾ ನುಡಿಗಳನ್ನ ಆಡಿದ್ರು. ಭಾಳ ತುಂಬ ಚೆನ್ನಾಗಿತ್ತು ಅವರ ಒಂದು ಆಶೀರ್ವಚನ. ಹಾಗೆ ಡಾಕ್ಟರ್ ರಮೇಶ್ ಕುಮಾರ್ ಅವರು ಆಯುರ್ವೇದಕ್ಕೆ ಬೌದ್ಧ ಧರ್ಮದ ಕಾಂಟ್ರಿಬ್ಯೂಷನ್ಸ್ ಏನು, ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದು ಅರ್ಧ ಗಂಟೆಯಲ್ಲಿ ತುಂಬ ಪರಿಣಾಮಕಾರಿಯಾದಂಥ ಒಂದು ವಿಷಯವನ್ನು ಮಂಡಿಸಿದ್ರು. ಅದನ್ನು ಕೇಳಿ ನಮಗೂ ಆಶ್ಚರ್ಯ ಆಯಿತು. ನಾವು ಸ್ಟಡಿ ಮಾಡುವಾಗ, ಸಂಶೋಧನೆ ಮಾಡುವಾಗ ಬುದ್ಧ ಧರ್ಮ ಭಾರತದ ಅಷ್ಟೇಕೆ ಜಗತ್ತಿನ ಎಲ್ಲ ವಿಜ್ಞಾನಗಳನ್ನು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಓದಿದ್ವಿ. ಆದರೆ ಆಯುರ್ವೇದವನ್ನು ಹೇಗೆ ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಗೊತ್ತಿದ್ದಿರಲಿಲ್ಲ. ನಿನ್ನೆ ರಮೇಶ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಂಡಿಸಿದ್ರು. ಅದನ್ನು ಅವ್ರ ವಿಷಯನ ಕೇಳಿದ ಮೇಲೆ ಅದು ಆಯುರ್ವೇದ ಹೆಂಗಾಯ್ತು ಅಂತಲೇ ಆಶ್ಚರ್ಯ ಆಯಿತು. ಆಯುರ್ವಿಜ್ಞಾನ ಆಗಬೇಕು, ಇಲ್ಲರ ಆಯುರ್ಬುದ್ಧಿ ಅಂತ ಆಗಬೇಕು ಅಂತ ಅನಿಸ್ತು. ಸುಮ್ಮನೆ ಒಬ್ಬ ಸಂಶೋಧಕನಾಗಿ ನನಗೆ ಅನಿಸಿದ್ದು. ಯಾಕೆಂದರೆ ಅಷ್ಟು ದೊಡ್ಡ ಕಾಂಟ್ರಿಬ್ಯೂಟ್ನ ಮಾಡಿದ್ದೆ ಬುದ್ಧಿಸಮ್ ಅಂತ ಹೇಳಿದ್ರು ಅವರು. ಅದಾದ ನಂತರ ಡಾಕ್ಟರ್ ಚಿಂಬಾಬಾ ಬಸವರಾಜ್ ಅವರು ಬೌದ್ಧ ಧರ್ಮವನ್ನು ಅನುಸರಿಸುವುದರಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ನಾವು ಹೇಗೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಒಳ್ಳೊಳ್ಳೆ ಉದಾಹರಣೆಗಳನ್ನ ಕೊಟ್ಟರು. ಪ್ರೊಫೆಸರ್ ಹರಿರಾಮ್ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಅವರು ಎಂದಿನಂತೆ ಭಾಳ ಉತ್ತಮವಾದ ವಿಚಾರಗಳನ್ನ ತಮ್ಮ ವಿಷಯಗಳಲ್ಲಿ ಹಂಚಿಕೊಂಡ್ರು. ಮತ್ತು ನಿನ್ನೆ ವಿಶೇಷ ಅಂದರೆ ಸೋಸ್ಲೆ ಗಂಗಾಧರ್ ಅವರು ಒಂದು ಅದ್ಭುತವಾದಂಥ ಆರ್ಟಿಕಲ್ ಬರೆದಿದ್ರು, ಲೇಖನ ಬರೆದಿದ್ರು. ಅದು ಓದಿದೆ, ಭಾಳ ಚೆನ್ನಾಗಿತ್ತು. ಒಂದಷ್ಟು ಒಳ ನೋಟಗಳು ಬುದ್ಧಿಸಮ್ ಬಗ್ಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಮತ್ತು ಕವನ ವಾಚನಗಳನ್ನ ಮಾಡಿದ್ರು ಕೆಲವರು. ಮತ್ತು ಮೈಸೂರಿನ ಪದ್ಮಪಾಣಿ ಕಲಾ ತಂಡದವರು ಒಳ್ಳೆ ಹಾಡುಗಳನ್ನ ಹಾಡಿದ್ರು. ಒಟ್ಟಾರೆ ನಿನ್ನೆ ದಿನ ಪೂರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಸೆಲೆಬ್ರೇಷನ್ ಥರ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಯಿತು. ಈ ಎಲ್ಲಕ್ಕೂ ಕೂಡ ಅವರೆಲ್ಲರೂ ಕೂಡ ಗೌರವಪೂರ್ವಕವಾದಂಥ ಮೆಚ್ಚುಗೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ ಕೆಲವು ವಿಷಯಗಳನ್ನ ನಾನು ತಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಕೊರೋನಾ ಅಂತಕ್ಕಂತಹ ಒಂದು ವೈರಾಣು ಎಲ್ಲರನ್ನ ಹಿಂಡಿ ಹಿಪ್ಪೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬುದ್ಧ ಪೂರ್ಣಿಮೆ ಬಂದಿದೆ. ಈ ಕೊರೋನಾದಿಂದ ನಮ್ಮಲ್ಲಿ ತುಂಬ ಹತ್ತಿರದಲ್ಲಿದ್ದಂಥ ಕೆಲವರು ನಿಧನ ಆದರು. ಅದನ್ನು ನೋಡಲಿಕ್ಕೆ ತುಂಬಾ ದುಃಖ ಆಗುತ್ತೆ. ಚಾಮರಾಜನಗರದಲ್ಲಿ ನಂಜುಂಡಸ್ವಾಮಿ ಅಂತ ಅದ್ಭುತವಾದಂಥ ಒಬ್ಬ ಕಲಾವಿದ ಇದ್ದ, ಆತ ಕೊರೋನಾಕ್ಕೆ ಬಲಿಯಾದ. ಮತ್ತು ಸಂತೆಮರಳ್ಳಿಯಲ್ಲಿ ನಾಗಶಂಕರ್ ಅಂತಕ್ಕಂಥ ಭಾಳ ಒಳ್ಳೆ ಫೋಟೋಗ್ರಾಫರು, ಕಲಾವಿದರು, ಒಳ್ಳೆ ಆಕ್ಟಿವಿಸ್ಟ್ ಅವರು ಕೂಡ, ಅವರು ಬಲಿಯಾದರು. ಹಾಗೆ ಮಳವಳ್ಳಿ ತಾಲೂಕಲ್ಲಿ ಚಿಕ್ಕನದೊಡ್ಡಿ ಅಂತ ಗ್ರಾಮದಲ್ಲಿ ಉಮೇಶ್ ಅಂತ ಭಾಳ ಒಳ್ಳೆ ಕಾರ್ಯಕರ್ತ ಮತ್ತು ಆಕ್ಟಿವಿಸ್ಟು, ಭಾಳ ಒಳ್ಳೆ ಎಂಪ್ಲಾಯಿ ಅವರು ಕೂಡ ನಿಧನರಾದರು. ಇದೆಲ್ಲ ತುಂಬ ಮನಸ್ಸಿಗೆ ಅಷ್ಟು ದಿನದಿಂದ ಘಾಸಿಗೊಳಿಸಿತ್ತು, ನೋವುಗೊಳಿಸಿತ್ತು. ಅವರೆಲ್ಲರಿಗೂ ಕೂಡ ನಾನು ಒಂದು ಕ್ಷಣ ಅವ್ರಿಗೆ ಗೌರವಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನನ್ನ ವಿಷಯಗಳನ್ನ ನಾನು ಪ್ರಾರಂಭ ಮಾಡ್ತೀನಿ. ಬಂಧುಗಳೇ, ನಾನು ಮಾತಾಡೋಕ್ಕೆ ಮೊದಲೇ ಗೌತಮ ಬುದ್ಧರದೊಂದು ಸ್ಟೇಟ್ಮೆಂಟನ್ನು ಓದ್ತೀನಿ. ಅತ್ಯಂತ ಶ್ರೇಷ್ಠವಾದ ಕೊಡುಗೆಗಳಲ್ಲಿ ಆರೋಗ್ಯವೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸಂಪತ್ತುಗಳಲ್ಲಿ ಸಂತೃಪ್ತಿಯೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸಂಬಂಧಗಳಲ್ಲಿ ವಿಶ್ವಾಸವೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸುಖಗಳಲ್ಲಿ ನಿಬ್ಬಾಣ ಸುಖವೇ
ಅತ್ಯುತ್ಕೃಷ್ಟವಾದುದು. ಬುದ್ಧರ ಒಂದು ಹೇಳಿಕೆ ಅದು. ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಸರಿ ಓದಿದ್ರು ಇನ್ನ ಓದಬೇಕು ಅಂತ ಅನಿಸ್ತಾನೆ ಇರ್ತದೆ. ಅತ್ಯಂತ ಶ್ರೇಷ್ಠವಾದ ಕೊಡುಗೆಗಳಲ್ಲಿ ಆರೋಗ್ಯವೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸಂಪತ್ತುಗಳಲ್ಲಿ ಸಂತೃಪ್ತಿಯೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸಂಬಂಧಗಳಲ್ಲಿ ವಿಶ್ವಾಸವೇ ದೊಡ್ಡದು. ಅತ್ಯಂತ ಶ್ರೇಷ್ಠವಾದ ಸುಖಗಳಲ್ಲಿ ನಿಬ್ಬಾಣ ಸುಖವೇ ದೊಡ್ಡದು, ಅತ್ಯುತ್ಕೃಷ್ಟವಾದದ್ದು ಅಂತ ಬುದ್ಧರು ಹೇಳ್ತಾರೆ. ಈ ವಿಚಾರವನ್ನೇ ನಾನು ಮಾತಾಡಲಿಕ್ಕೆ ಅಂತ ತಮ್ಮ ಮುಂದೆ ಕುಳಿತಿದ್ದೀನಿ. ಅಂದರೆ ಆರೋಗ್ಯ, ಈ ಸಂತೃಪ್ತಿ, ವಿಶ್ವಾಸ, ನಿಬ್ಬಾಣ, ಇವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು ಅಂತ ಬುದ್ಧ ಹೇಳ್ತಾ ಇದ್ದಾರೆ. ಈ ವಿಷಯಕ್ಕೆ ಹೋಗೋಕೆ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನ ಬೇರೆ ಬೇರೆ ವಿದ್ವಾಂಸರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬುದ್ಧನನ್ನ ಕುರಿತಂತೆ ಏನು ಮಾತಾಡಿದ್ದಾರೆ ಅಂತ ಒಂದು 3-4 ಸ್ಟೇಟ್ಮೆಂಟ್ನ ಓದೋದಕ್ಕೆ ಇಷ್ಟಪಡ್ತೀನಿ, ಇದಕ್ಕೆ ಲಿಂಕ್ ಮಾಡಿಕೊಂಡ್ರು ಅಂತ. ಮೊದಲನೇದು R.J. ಜಾಕ್ಸನ್ ಅಂತ, ಇತರ ಧರ್ಮಗಳು ಮನುಷ್ಯರ ವಿಚಾರಗಳು ಹೊರಮುಖವಾಗಿ ದೇವರ ಜಗತ್ತಿನ ಕಡೆಗೆ ತಿರುಗುವಂತೆ ಮಾಡಿವೆ. ಇತರ ಧರ್ಮಗಳು ಮನುಷ್ಯರ ವಿಚಾರಗಳನ್ನು ಹೊರಮುಖವಾಗಿ ದೇವರ ಜಗತ್ತಿನ ಕಡೆಗೆ ತಿರುಗುವಂತೆ ಮಾಡಿವೆ. ಆದರೆ ಬುದ್ಧ ಧಮ್ಮ ಮನುಷ್ಯರ ಹುಡುಕಾಟವನ್ನು ಒಳಮುಖವಾಗಿ ಅವರಲ್ಲಿಯೇ ಹುದುಗಿರುವ ಶಕ್ತಿಯ ಕಡೆಗೆ ತಿರುಗಿಸಿದೆ. ಇದು ಮೊದಲನೇ ಸ್ಟೇಟ್ಮೆಂಟ್ R.J. ಜಾಕ್ಸನ್ ಅವರು. ಅಂದರೆ ಬೇರೆ ಬೇರೆ ಧರ್ಮಗಳು ಮನುಷ್ಯರ ವಿಚಾರವನ್ನು, ಮನುಷ್ಯರ ಹುಡುಕಾಟವನ್ನು ಹೊರಗಡೆಗೆ ಯಾವುದೋ ಒಂದು ಅತೀತವಾದ ಶಕ್ತಿ ಇದೆ, ಅದು ಮಾತ್ರ ನಿಮ್ಮನ್ನ ಕಾಪಾಡಬಲ್ಲದು, ನಿಮ್ಗೆ ಆರೋಗ್ಯವೋ ಸಂಪತ್ತೋ ವಿದ್ಯೆಯೋ ಏನಾದರೂ ಅದು ಮಾತ್ರ ಕೊಡಬಲ್ಲದು, ವಿನಾಶವನ್ನು ಅದೇ ತರಬಲ್ಲದು ಅಂತ ಮನುಷ್ಯರೆಲ್ಲ ಪ್ರಯತ್ನವನ್ನು, ಹುಡುಕಾಟವನ್ನು, ಆಲೋಚನೆಗಳನ್ನ ಮನುಷ್ಯರಿಂದ ಹೊರಗಡೆಗೆ ತೋರಿಸಿವೆ ಅಂತ ಬೇರೆ ಧರ್ಮಗಳು. ಆದರೆ ಬುದ್ಧ ಧರ್ಮ ಮಾತ್ರ ಆ ಮನುಷ್ಯರೆಲ್ಲ ಪ್ರಯತ್ನವನ್ನು, ಎಲ್ಲ ಹುಡುಕಾಟವನ್ನು ಅವನೊಳಗಡೆ ಇರುವ ಶಕ್ತಿಯ ಕಡೆಗೆ ನೋಡುವ ಹಾಗೆ ಮಾಡಿದೆ ಅಂತ R.J. ಜಾಕ್ಸನ್ ಅವ್ರದ್ದು ಒಂದು ಅಭಿಪ್ರಾಯ. ಹಾಗೆ ಅವ್ರದ್ದು ಇನ್ನೊಂದು ಅಭಿಪ್ರಾಯ, ಬೌದ್ಧ ಧರ್ಮದಲ್ಲಿ ಮಾನವರ ಮನಸ್ಸನ್ನು ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದ ತರಬೇತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕಾಣುತ್ತೇವೆ. ಅಂದರೆ ಮನುಷ್ಯರ ಮನಸ್ಸನ್ನ ಸತ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದಂತ ತರಬೇತಿ ಕೊಡುತ್ತೆ ಅಂತ ಬುದ್ಧಿಸಂ ಅಂತ ಇನ್ನೊಂದು ಹೇಳಿಕೆ ಅವರು. ಅದರ ಜೊತೆಗೆ ಇನ್ನೊಬ್ರು ಗೊಡ್ಡಾರ್ಡ್ ಡ್ವಿಚ್ ಅಂತ, ಹೊರಗಿನ ಸಹಾಯವಿಲ್ಲದೆ ತನ್ನ ಮುಕ್ತಿಯನ್ನು ರೂಪಿಸಿಕೊಳ್ಳಲು ಮಾನವ ಸಮರ್ಥ ಎಂಬುದನ್ನು ಸ್ವತಃ ಅರಿತು ತೋರಿಸಿಕೊಟ್ಟ ಖ್ಯಾತಿ ಮತ್ತು ಗೌರವ ಜಗತ್ತಿನ ಧಾರ್ಮಿಕ ಗುರುಗಳಲ್ಲಿ ಸಲ್ಲಬೇಕಾದದ್ದು ಬುದ್ಧನೊಬ್ಬನಿಗೆ. ಹೊರಗಿನ ಸಹಾಯವಿಲ್ಲದೆ ತನ್ನ ಮುಕ್ತಿಯನ್ನು ರೂಪಿಸಿಕೊಳ್ಳಲು ಮಾನವ ಸಮರ್ಥ ಎಂಬುದನ್ನು ಸ್ವತಃ ಅರಿತು ತೋರಿಸಿಕೊಟ್ಟು ಅಂತಹ ಖ್ಯಾತಿ ಮತ್ತು ಗೌರವ ಜಗತ್ತಿನ ಧಾರ್ಮಿಕ ಗುರುಗಳಲ್ಲಿ ಸಲ್ಲಬೇಕಾದದ್ದು ಬುದ್ಧನೊಬ್ಬನಿಗೆ ಅಂತ. ಅವನು ಮಾನವನ ಮೇಲೆ ಮತ್ತೊಂದು ಶಕ್ತಿಯನ್ನು ಇಟ್ಟು ಅವನನ್ನು ಕೀಳಾಗಿಸದೆ ಮಾನವನನ್ನೇ ಪ್ರೀತಿ ವಿವೇಕಗಳ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ದನು ಅಂತ ಈ ಡ್ವಿಚ್ ಅಂತಕ್ಕಂಥ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ಹೊರಗಿನ ಶಕ್ತಿಯ ಸಹಾಯ ಇಲ್ಲದೇನೆ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ತಾನೇ ನಿಬ್ಬಾಣವನ್ನ, ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯ. ಅದನ್ನ ತಾನೇ ಅನುಭವಿಸಿ ತೋರಿಸ್ಕೊಟ್ಟಂತ ಜಗತ್ತಿನ ಯಾವುದೇ ಧರ್ಮಗುರುಗಳಲ್ಲಿ ಬುದ್ಧ ಒಬ್ಬನೇನೆ ಅಂತ. ಮತ್ತು ಮನುಷ್ಯನ ಮೇಲೆ ಯಾವುದೇ ಒಂದು ಅತೀತವಾದ ಶಕ್ತಿನ ಅವನು ಕೂರಿಸಿಲ್ಲ ಅಂತ, ಕೂರಿಸಿ ಮನುಷ್ಯನ ಕೀಳಾಗಿ ಮಾಡಿಲ್ಲ, ಮನುಷ್ಯನೇ ಅತ್ಯಂತ ಉನ್ನತವಾದ ಶಿಖರಕ್ಕೆ ಕೊಂಡೊಯ್ದಿದ್ದಾನೆ ಬುದ್ಧ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಸ್ಟೇಟ್ಮೆಂಟು E.J. ಮಿಲ್ಸ್ ಅಂತ, ಮನುಷ್ಯನು ಸದಾ ಎಚ್ಚರದಿಂದಿರಬೇಕು ಎಂಬುದರ ಬಗ್ಗೆ ಬೌದ್ಧ ಧರ್ಮದಷ್ಟು ಮಹತ್ವವನ್ನು ಇನ್ಯಾವ ಧರ್ಮವೂ ನೀಡಲಿಲ್ಲ. ಮನುಷ್ಯನು ಸದಾ ಎಚ್ಚರದಿಂದಿರಬೇಕು ಎಂಬುದರ ಬಗ್ಗೆ ಬೌದ್ಧ ಧರ್ಮದಷ್ಟು ಮಹತ್ವವನ್ನು ಇನ್ಯಾವ ಧರ್ಮವೂ ನೀಡಲಿಲ್ಲ ಅಂತ ಒಂದು ಹೇಳಿಕೆ E.J. ಮಿಲ್ಸ್ ಅಂತ. ಹಾಗೆ ಸಾರ್ವಕಾಲಿಕವಾಗಿ ಗೌತಮ ಬುದ್ಧನೇ ಹೇಳಿರುವಂಥದ್ದು, ಇಲ್ಲಿ ಪ್ರತಿ ಜೀವಿಯು ತಾನು ಮಾಡಿದ ಕರ್ಮಗಳಿಗೆ ತಾನೇ ಜವಾಬ್ದಾರ. ಇಲ್ಲಿ ಪ್ರತಿ ಜೀವಿಯು ತಾನು ಮಾಡಿದ ಕರ್ಮಗಳಿಗೆ ತಾನೇ ಜವಾಬ್ದಾರ ಮತ್ತು ಹಕ್ಕುದಾರ. ಅದನ್ನು ಹೊರಗಿನ ಯಾವ ಶಕ್ತಿಯೂ ಸರಿಪಡಿಸಲಾರದು.
ಮನುಷ್ಯ ತಾನೇ ಅದನ್ನು ಸರಿಪಡಿಸಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಏನೇನು ಸಂಭವಿಸುತ್ತೋ ಅದಕ್ಕೆ ಮನುಷ್ಯನೇ ಜವಾಬ್ದಾರರು, ಅವರೇ ಹಕ್ಕುದಾರರು ಅಂತ. ಬೇರೆಯವರಿಂದಲ್ಲ, ಅವರೇ ಹಕ್ಕುದಾರ. ಮತ್ತು ಅದನ್ನು ಸರಿಪಡಿಸ್ಕೊಳ್ಳಕ್ಕೆ ಅವ್ರಿಗೆ ಸಾಧ್ಯ. ಇನ್ಯಾವುದೋ ಹೊರಗಿನ ಶಕ್ತಿ ಅದನ್ನ ಸರಿಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಬುದ್ಧ ಹೇಳ್ತಾರೆ. ಈ ಅಂಶಗಳನ್ನ ನಾನು ಯಾತಕ್ಕೆ ಹೇಳಿದೆ ಅಂತಂದ್ರೆ, ನಮ್ಮ ಆರೋಗ್ಯಕ್ಕೂ ನಮ್ಮ ಆಲೋಚನೆಗೂ ಬುದ್ಧನ ಆಲೋಚನೆಗೂ ಒಂದು ನೇರವಾದಂಥ ಸಂಬಂಧ ಇದೆ. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ ಅಂತ. ಯಾರೋ ನಮ್ಗೆ ಒಳ್ಳೇದು ಮಾಡ್ತಾರೆ, ಯಾರೋ ನಮಗೆ ಆರೋಗ್ಯ ಕೊಡ್ತಾರೆ, ಯಾರೋ ನಮಗೆ ಸಂಪತ್ತು ಕೊಡ್ತಾರೆ, ನಾವು ಅವ್ರಿಗೆ ಶರಣಾಗಬೇಕು ಅಂತ ಬುದ್ಧ ಬೋಧಿಸ್ತಾ ಇಲ್ಲ. ಅದು ನನ್ನ ಆರೋಗ್ಯ ಆಗ್ಬೋದು, ನನ್ನ ಸಂಪತ್ತು ಆಗ್ಬೋದು, ನನ್ನ ಏಳಿಗೆ ಆಗ್ಬೋದು, ನನ್ನ ನಾಶ ಆಗ್ಬೋದು, ಅದೆಲ್ಲಕ್ಕೂ ಕೂಡ ನಾನೇ ಜವಾಬ್ದಾರ ಅಂತ. ನಾನೇ ಜವಾಬ್ದಾರ, ನಾನೇ ಗಳಿಸ್ಬೇಕು ಅಥವಾ ನಾನೇ ಹಾಳು ಮಾಡ್ಕೋಬೇಕಷ್ಟೇ ಅಂತ. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬುದ್ಧ ಏನೇ ಹೇಳ್ತಾನೆ ಅಂತ ಈ 3-4 ಸ್ಟೇಟ್ಮೆಂಟ್ ಅಂತ ನಮಗೆ ಹೇಳಬೇಕಾಗಿ ಬಂತು. ಈ ಸ್ಟೇಟ್ಮೆಂಟ್ಗಳು ಬುದ್ಧ ಮತ್ತು ಆತನ ಧಮ್ಮ ಅನ್ನೋ ಪುಸ್ತಕದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊನೆಗೆ ಕೋಟ್ ಮಾಡಿದ್ದಾರೆ, ತಾವು ನೋಡ್ಬೋದು ಈ ಹೇಳಿಕೆಗಳನ್ನ. ನೋಡಿ, ಮತ್ತೆ ವಾಪಸ್ ವಿಷಯಕ್ಕೆ ಬರ್ತೀನಿ. ಅತ್ಯಂತ ಶ್ರೇಷ್ಠವಾದ ಕೊಡುಗೆಗಳಲ್ಲಿ ಆರೋಗ್ಯವೇ ದೊಡ್ಡದು. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ, ತಮಗೆ ಗೊತ್ತಿದೆ ತುಂಬ ಜನರಿಗೆ ಆರೋಗ್ಯ ಬಹಳ ಮುಖ್ಯವಾದಂತೆ. ಮತ್ತು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ದೇಹದಿಂದ ಮನಸ್ಸು, ಮನಸ್ಸಿಂದ ದೇಹ ಹೇಗೆ ಒಂದಕ್ಕೊಂದು ಏರಿಳಿತಗೊಳಗಾಗ್ತವೆ, ಹೇಗೆ ಒಂದಕ್ಕೊಂದಕ್ಕೆ ಕಾರ್ಯತಿರ್ತವೆ ಅನ್ನೋದು ಬಹಳ ಎಲ್ರಿಗೂ ಗೊತ್ತಿರುವಂಥ ಅಂಶ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತನ್ನ ಹೇಳ್ತೀನಿ ಮತ್ತು ಬುದ್ಧ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಮಾತಾಡ್ತೀನಿ. ಗೌತಮ್ ಬುದ್ಧರದು ಒಂದು ಸ್ಟೇಟ್ಮೆಂಟ್ ತಮಗೆ ಗೊತ್ತಿದೆ. ಅವರು ಪ್ಯೂರಿಟಿ ಆಫ್ ಬಾಡಿ, ಪ್ಯೂರಿಟಿ ಆಫ್ ಸ್ಪೀಚ್, ಪ್ಯೂರಿಟಿ ಆಫ್ ಮೈಂಡ್ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಇದು ಇರಬೇಕು ಅಂತ. ಪ್ಯೂರಿಟಿ ಆಫ್ ಬಾಡಿ ಅಂದ್ರೆ ದೇಹದ ಶುದ್ಧತೆ, ಪ್ಯೂರಿಟಿ ಆಫ್ ಸ್ಪೀಚ್ ಅಂತ ಮಾತಿನ ಶುದ್ಧತೆ, ಮತ್ತು ಪ್ಯೂರಿಟಿ ಆಫ್ ಮೈಂಡ್ ಅಂತ ಮತ್ತು ಮನಸ್ಸಿನ ಶುದ್ಧತೆ. ನಾವು ಅದನ್ನ ಕಾಯ ವಾಚ ಮನಸ್ಸ ಅಂತ ಕರಿತೀವಿ. ನೀವೆಲ್ಲ ಕೇಳಿರ್ತೀರ ಅದನ್ನು, ಕಾಯ ವಾಚ ಮನಸ್ಸ ಅಂತ. ಅದು ಅಲ್ಲಿಂದನೇ ಬುದ್ಧರಿಂದನೇ ಬಂದಂಥ ಪದ ಅದು. ಇದಕ್ಕೆ ಸಂಬಂಧಪಟ್ಟಂಗೆ ನಾರ್ಮಲ್ ಆಗಿ ಮಾತಾಡೋದಾದ್ರೆ ಪ್ಯೂರಿಟಿ ಆಫ್ ಬಾಡಿ ಅನ್ನೋದಕ್ಕೆ ಒಳಾರ್ಥನೂ ಇದೆ, ಹೊರಾರ್ಥನೂ ಇದೆ. ಹೊರಾರ್ಥನ ಮಾತಾಡೋದಾದ್ರೆ, ಈಗ ನಮಗೆ ಬಾಹ್ಯ ಶುಚಿ ಬಹಳ ಇಂಪಾರ್ಟೆಂಟ್ ಅಂತ, ಹೊರಗಡೆ ಶುಚಿಯಾಗಿರೋದು ಇಂಪಾರ್ಟೆಂಟ್ ಅಂತ. ಈಗ ಕೊರೋನಾ ಕಾಲದಲ್ಲಂತೂ ಎಲ್ರಿಗೂ ಅವೇರ್ನೆಸ್ ಬಂದಿದೆ. ಮೆಜಾರಿಟಿ ನಾವು ಮತ್ತೆ ಮತ್ತೆ ಕೈ ತೊಳ್ಕೋಬೇಕು ಅನ್ನುವಂಥದ್ದಾಗ್ಬೋದು, ಸ್ನಾನ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ನಾವು ಹಾಕಿರೋ ಬಟ್ಟೆಗಳನ್ನ ಶುಚಿಯಾಗಿ ಇಟ್ಕೋಬೇಕು ಅನ್ನುವಂಥದ್ದು, ಈಗ ಎಲ್ಲರಿಗೂ ಆ ಥರದ ಒಂದು ಅವೇರ್ನೆಸ್ನ ಸರ್ಕಾರನ ಮೂಡಿಸ್ತಾ ಇದೆ, ಜನರು ಮೂಡಿಸ್ತಾ ಇದ್ದಾರೆ ಮತ್ತು ತುಂಬ ಜನರು ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಬುದ್ಧರು ಪ್ಯೂರಿಟಿ ಆಫ್ ಬಾಡಿ ಅಂತ, ದೇಹ ಶುದ್ಧವಾಗಿರ್ಬೇಕು ಅಂತ. ಸ್ನಾನ, ಶುಚಿಯಾದಂಥ ಉಡುಪು, ಶುಚಿಯಾದಂಥ ಆಹಾರ, ಶುಚಿಯಾದಂಥ ಗಾಳಿ, ಶುಚಿಯಾದಂಥ ನೀರು, ಇವು ಈ ಹೊರಗಿನ ಯಾವುದೇ ಸಾಂಕ್ರಾಮಿಕವಾದಂಥ ಕಾಯಿಲೆಗಳನ್ನ ತಡಿಲಿಕ್ಕೆ ಸಹಕರಿಸ್ತವೆ ಅಂತ. 50% ನಮಗೆ ಪ್ರಾಬ್ಲಮ್ ಇರಲ್ಲ ಅಂತ. ಶುಚಿತ್ವ, ಶೌಚ, ಬಾಹ್ಯ ಶೌಚ ಅಂತ, ಹೊರಗಿನ ಶುದ್ಧತೆ ಅಂತ. ಸಮಸ್ಯೆನ ಎಷ್ಟೋ ಕ್ರಿಮಿಕೀಟಗಳಿಂದ ರಕ್ಷಣೆ ಮಾಡ್ತವೆ. ಕೊರೋನಾದಲ್ಲೂ ಸಹಿತ ನಾವು ಅದನ್ನು ಮಾಡ್ತಾನೆ ಇದೀವಿ, ಪಾಠನೂ ಕಲ್ತಿದ್ದೀವಿ. ಯಾರು ಮಾಡೋಕ್ಕಾಗಿಲ್ಲ, ಪಾಠ ಕಲಿಯಕ್ಕಾಗಿಲ್ಲ, ಅವರಷ್ಟೇ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ಪ್ಯೂರಿಟಿ ಆಫ್ ಬಾಡಿ, ದೇಹದ ಶುದ್ಧತೆ ಅಂತ. ಅದಕ್ಕೆ ಬೇರೆ ಬೇರೆ ಅರ್ಥನೂ ಇದೆ, ಬಟ್ ನಾನು ಮೇಲ್ ಅರ್ಥ ಅಷ್ಟೇ ಹೇಳ್ತಾ ಇದ್ದೀನಿ. ಹಾಗೆ ಆಹಾರದ ಬಗ್ಗೆ ಬುದ್ಧರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೌದ್ಗಲಾಯನ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿಗೆ ಉಪದೇಶವನ್ನು ಮಾಡ್ತಾ ಬುದ್ಧರು ಆಹಾರದ ಬಗ್ಗೆ ಹೇಳ್ತಾರೆ. ಅಲ್ಲಿ ಸಸ್ಯಾಹಾರ, ಮಾಂಸಾಹಾರ ಆ ಥರದ್ದೇನು ಭೇದವನ್ನು ಮಾಡ್ತಾ ಇದ್ದಿರಲಿಲ್ಲ. ಬುದ್ಧನ ಪ್ರಕಾರ ಎಲ್ಲ ಆಹಾರವೂ ಒಂದೇ, ಆಹಾರ ಆಹಾರ ಅಷ್ಟೇ. ಅದರಲ್ಲಿ ಒಂದು ಮೇಲು ಕೀಳು ಅಂತೇನಿದ್ದಿರಲಿಲ್ಲ. ಮತ್ತು ಬುದ್ಧ ಸ್ವತಃ ಬಿಕ್ಕುವಾಗಿ ಯಾರು ಏನು ಆಹಾರ ಕೊಟ್ಟರು ಕೂಡ ಅವ್ರು ಸಸ್ಯಾಹಾರ ಆಗ್ಬೋದು, ಮಾಂಸಾಹಾರ ಆಗ್ಬೋದು, ಅದನ್ನು ಗೌತಮ ಬುದ್ಧ ಸೇವಿಸ್ತಾ ಇದ್ರು. ಮತ್ತು ತಮ್ಮ ಎಲ್ಲ ಬಿಕ್ಕುಗಳಿಗೂ ಕೂಡ ಹಾಗೆ ಹೇಳಿಕೊಟ್ಟಿದ್ರು, ಭಿನ್ನ ಭೇದ ಮಾಡಬೇಡಿ ಅಂತ. ಹಾಗಾಗಿ ಆಹಾರದ ಬಗ್ಗೆ ಬುದ್ಧ ಏನು ಹೇಳ್ತಾರೆ,
ಮಿತಾಹಾರಿಯಾಗಿರು, ಮಿತವಾದ ಆಹಾರವನ್ನು ತೆಗೆದುಕೋ ಅಂತ, ಮಿತಾಹಾರಿಯಾಗಿರು ಅಂತ. ನಿನ್ನೆ ಆಯುರ್ವೇದಕ್ಕೆ ಬೌದ್ಧಮ್ಮದ ಕೊಡುಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಡಾಕ್ಟರ್ ರಮೇಶ್ ಅವರು ಮಾತಾಡಿದ್ರು. ತಾವು ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ಕೇಳಿಸ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಬೇರೆ ಬೇರೆ ವಿಷಯಗಳಿದೆ. ಈಗ ನಮ್ಮ ದೇಹದಲ್ಲಿ ಅಗ್ನಿ ಇದೆ, ಹೊಟ್ಟೆನಲ್ಲಿ ಅಗ್ನಿ, ಅದು ಆಯುರ್ವೇದದ ಭಾಷೆನಲ್ಲಿ ಅದು ಜೀರ್ಣ ಮಾಡುವಂತ ಶಕ್ತಿ ಇರ್ತಕ್ಕಂಥ ಅಗ್ನಿ ಅಂತ. ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ ಅಂತ. ಈಗ ನಾವು ಅತಿ ಆಸೆಯಿಂದ ವಿಪರೀತ ಅನ್ನುವಷ್ಟು ನಮ್ಮ ದೇಹಕ್ಕೆ ಬೇಡದೇ ಇರುವಷ್ಟನ್ನ ನಾವು ತಿಂತ ಹೋದ್ರೆ ಸಹಜವಾಗಿ ಅದು ಡಿಸ್ಟರ್ಬ್ ಆಗುತ್ತೆ ಅಂತ, ಡಿಸ್ಟರ್ಬ್ ಆಗುತ್ತೆ, ಏರ್ಪೇರ್ ಆಗುತ್ತೆ. ಅದಕ್ಕೆ ಬುದ್ಧ ಮಿತಾಹಾರಿಯಾಗಿರು. ಮತ್ತು ನೀನು ಆಹಾರನ ತಗೋತಾ ಇದೆಯಲ್ಲ, ಆಹಾರವನ್ನ ಆಸ್ಥೆಯಿಂದ ಅಂದ್ರೆ ಬಹಳ ಆಸೆಯಿಂದ, ಸಂತೋಷದಿಂದ ಮತ್ತು ಎಚ್ಚರಿಕೆಯಿಂದ ನಿನ್ನ ಆಹಾರವನ್ನು ತೆಗೆದುಕೋ. ಎಚ್ಚರಿಕೆಯಿಂದ ಮತ್ತು ಬಹಳ ಆಸ್ಥೆಯಿಂದ ತೆಗೆದುಕೋ. ಮತ್ತು ಆಹಾರ ಯಾತಕ್ಕಾಗಿ? ದೇಹದ ದೃಢತೆಗಾಗಿ, ಅದರ ತ್ರಾಣಕ್ಕಾಗಿ ಅಂದ್ರೆ ಶಕ್ತಿಗಾಗಿ, ಮತ್ತು ತೊಂದರೆಯಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ಅಂದ್ರೆ ಹೊರಗಡೆ ಯಾವುದೇ ಕ್ರಿಮಿ ಕೀಟ ಅಥವಾ ಇನ್ನೊಂದರಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ, ಮತ್ತು ಧರ್ಮದ ಜೀವನವನ್ನು ಅನುಷ್ಠಾನ ಮಾಡುವುದಕ್ಕಾಗಿ ನೀನು ಆಹಾರವನ್ನು ತೆಗೆದುಕೋ. ಬಹಳ ಎಚ್ಚರಿಕೆಯಿಂದ, ಉತ್ಸಾಹದಿಂದ ಮತ್ತು ಮಿತಾಹಾರವನ್ನು ತೆಗೆದುಕೋ ಅಂತ ಬುದ್ಧರು ಹೇಳ್ತಾರೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಬಹಳ ಮುಖ್ಯವಾದಂತ ಒಂದು ಸ್ಟೇಟ್ಮೆಂಟ್ ಗೌತಮ ಬುದ್ಧರು. ಮತ್ತು ಅದಕ್ಕೆ ಪೂರಕವಾಗಿ ಬುದ್ಧರು ಎಷ್ಟು ಚೆನ್ನಾಗಿದೆ ಅಂದ್ರೆ ಬಿ ಅವೇರ್ ಅಂತ, ಎಲ್ಲ ಸಂದರ್ಭದಲ್ಲೂ ಎಚ್ಚರವಾಗಿರು. ಇದು ಮಾತ್ರ ಭಯಂಕರ ಅನ್ನುವಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಬುದ್ಧಿಸಮ್ದು. ನೋಡಿ, ಸದಾ ಜಾಗೃತನಾಗಿರು ಅಂತ. ಅದು ಆಹಾರ ತೆಗೆದುಕೊಳ್ಳುವಾಗಲೂ ಸಹಿತ ನಾವೆಷ್ಟೋ ಸಂದರ್ಭದಲ್ಲಿ ನೋಡಿ ಗಮನಿಸಿ, ಏನೋ ತಿಂತಾ ಇರ್ತೀವಿ, ಮೊಬೈಲ್ ಏನೋ ನೋಡ್ತಾ ಇರ್ತೀವಿ, ಏನೋ ತಿಂತಾ ಇರ್ತೀವಿ, ಯಾರ ಜೊತೆಗೆ ಮಾತಾಡ್ತಿರ್ತೀವಿ, ಏನೋ ತಿಂತಾ ಇರ್ತೀವಿ, ಯಾರ ಜೊತೆ ಜಗಳಾಡ್ತಿರ್ತೀವಿ. ತುಂಬಾ ಜನರಿಗೆ ಅಂದ್ರೆ ಅದನ್ನ ಆಸ್ವಾದಿಸುವಂತಹ ಅದಾದ್ಮೇಲೆ ಏನ್ ತಿಂತಾ ಇದೀವಿ ಅದನ್ನ, ಅದೊಂದು ಧ್ಯಾನ ಅಂತ, ಅದೊಂದು ಮೆಡಿಟೇಷನ್ ಅಂತ. ಆಕ್ಚುಲಿ ಅಷ್ಟು ಎಚ್ಚರಿಕೆ ತುಂಬಾ ಜನರಿಗೆ ಇರೋದಿಲ್ಲ. ಅದಕ್ಕೆ ಬುದ್ಧ ಸದಾ ಜಾಗೃತನಾಗಿರುವಂತ. ಅದು ಊಟ ಮಾಡುವಾಗ ಆಗ್ಬೋದು, ಹಗಲೊತ್ತಾಗ್ಬೋದು, ರಾತ್ರಿ ಹೊತ್ತಾಗ್ಬೋದು, ಕುಳಿತುಕೊಳ್ಳುವಾಗ ಆಗ್ಬೋದು, ನಡೆಯುವಾಗ, ನಿಂತಿರುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಅಂತ ಸದಾ ಜಾಗೃತನಾಗಿರು ಅಂತಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನು ಓದ್ಬಿಡ್ತೀನಿ ಇಲ್ಲೇನೆ, ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ಎಷ್ಟು ಎಚ್ಚರ ಇರಬೇಕು ಅಂತ. ಈಗ ನಾವು ಧ್ಯಾನ ಅಂತೀವಲ್ಲ, ಧ್ಯಾನ ಅಂದ್ರೆ ಎಚ್ಚರ ಅಂತಾನೆ. ಆಕ್ಚುಲಿ ಎಚ್ಚರವಾಗಿರೋದು ನೋಡಿ. ಶಾಂತ ಮನಸ್ಕನಾಗಿರು. ಯಾವಾಗ? ಮುಂದಕ್ಕೆ ಹೋಗುವಾಗ, ಹಿಂದಕ್ಕೆ ಬರುವಾಗ ನೀನನ್ನು ನೀನು ನಿಯಂತ್ರಿಸಿಕೋ. ಮತ್ತು ನೋಡುವಾಗ, ಬಾಗುವಾಗ, ವಿಶ್ರಾಂತಿ ಪಡೆಯುವಾಗ, ವಸ್ತ್ರ ಧರಿಸುವಾಗ, ಉಣ್ಣುವಾಗ, ಕುಡಿಯುವಾಗ, ರುಚಿ ನೋಡುವಾಗ, ಮೂತ್ರ ವಿಸರ್ಜನೆ ಮಾಡುವಾಗ, ಮಲಮೂತ್ರ ವಿಸರ್ಜನೆ ಮಾಡುವಾಗ, ನಡೆಯುವಾಗ, ನಿಂತಿದ್ದಾಗ, ಕುಳಿತಿದ್ದಾಗ, ಮಲಗಿದ್ದಾಗ, ನಿದ್ರಿಸುವಾಗ, ಎಲ್ಲ ಸಂದರ್ಭದಲ್ಲೂ ನಿನ್ನನ್ನು ನೀನು ಹತೋಟಿಲಿಟ್ಟುಕೋ, ಎಚ್ಚರದಿಂದಿರು ಅಂತಾರೆ ಬುದ್ಧರು. ನೋಡಿ, ಇದು ತುಂಬಾ ನಾವು ಬಹಳ ಎಚ್ಚರ, ಈಗ ಬಹಳ ಒಬ್ಬ ಧ್ಯಾನಿಯಾಗಿ ಬುದ್ಧರು ಸರಿಯಾಗಿ ಹೇಳಿದ್ರು, ಎಚ್ಚರ ಎಚ್ಚರ ಅಂತ. ನೋಡಿ, ಈಗ ನಾವು ಕೊರೋನಾ ವೈರಸ್ ಇಂದ ನಮಗೆ ನಾವು ಮಾಡಬೇಕಾಗಿರೋದು ಎಚ್ಚರವೇ ಅಂತ. ಈಗ ಅದು ಇಲ್ಲದೆ ಇರುವಂತ ಜಾಗನೇ ಇಲ್ಲ ಅಂತ. ಅದು ಇಲ್ಲದೆ ಇರೋ ಜಾಗನೇ ಇಲ್ಲ, ಎಲ್ಲ ಜಾಗದಲ್ಲೂ ಇದೆ ಅದು. ಹಾಗಾಗಿ ಅದು ಬಂದ ಮೇಲೆ ಪರದಾಡೋದಕ್ಕಿಂತ ಪ್ರತಿದಿನ ನಾವು ಏನು ಎಚ್ಚರ ವಹಿಸಲೇಬೇಕು ಅಂತ. ಕೈ ತೊಳ್ಕೊಳ್ಳೋದಾಗ್ಬೋದು, ಅಥವಾ ಏನು ಸಜೆಷನ್ ಮಾಡಿದ್ರೆ ಡಾಕ್ಟರ್, ಅದು ಬಿಸಿನಿಂದ ಹಬೆ ತಗೊಳ್ಳೋದಾಗ್ಬೋದು, ಅಥವಾ ಉಪ್ಪು ಬಿಸಿನೀರು ಗರಗಲ್ ಮಾಡೋದಾಗ್ಬೋದು. ಈಗ ಯಾವುದೋ ಒಂದು ಹೊರಗಿನ ಒಂದು ವಸ್ತುನ ಟಚ್ ಮಾಡಿದೆ ಅಂದ್ರೆ, ಇದು ಟಚ್ ಮಾಡಿದ್ದೀನಿ, ಇದನ್ನ ಅಲ್ಲೇ ತೊಳ್ಕೋಬೇಕು ಅನ್ನೋಷ್ಟು ಎಚ್ಚರ ಇರಲೇಬೇಕು ಎಲ್ಲರಿಗೂ ಅಂತ. ಅದನ್ನ ಎಚ್ಚರ, ಎಲ್ಲ ಸಂದರ್ಭದಲ್ಲಿ ಎಚ್ಚರ ಅಂತ ಅದ್ರ ಬುದ್ಧ ಹೇಳಿದ್ರು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಂತ. ಹೀಗೆ ಬಾಹ್ಯ ಶುಚಿ ಬಗ್ಗೆ ತುಂಬಾನೇ ಬುದ್ಧರು ಮಾತಾಡಿದ್ದಾರೆ. ಮತ್ತೆ ಆಂತರಿಕ ಶುಚಿ ಅಂದ್ರೆ ಒಳಗಿನ ದೇಹದ ಒಳಗಡೆ ಶುಚಿ ಅಂದ್ರೆ ಅದನ್ನೇ ಹೇಗೆ ನೋಡಿ. ಈಗ ಕಾಯಿಲೆ ನಮಗೆ ಬಂದರೆ ಸಾಮಾನ್ಯವಾಗಿ ಒಂದು ಹೊರಗಿನ ರೋಗಾಣುಗಳಿಂದ ಬರಬೇಕು, ಇಲ್ಲ ಒಳಗಡೆ ಡೆವಲಪ್ ಆಗ್ತಕ್ಕಂಥ ಬೇರೆ ಬೇರೆ ಫೀಲಿಂಗ್ಸ್ ಇಂದ ಕಾಯಿಲೆಗಳು ಬರಬೇಕು. ಹೀಗೆ ಇರೋದು ಅಲ್ವಾ? ಇದು ನೋಡಿ, ನಮಗೆ ಕೋಪ ಬರುತ್ತೆ, ನಮಗೆ ಚಿಂತೆ ಬರುತ್ತೆ, ಎಷ್ಟು ಸರಿ ಪ್ರೆಷರ್ಗೆ, ಒತ್ತಡಕ್ಕೊಳಗಾಗ್ತೀವಿ, ದುಃಖ ಪಡ್ತೀವಿ, ಮತ್ತು ಬೇರೆಯವ್ರ ಕಂಡು ಮತ್ಸರ ಪಡ್ತೀವಿ, ಹೊಟ್ಟೆ ಕಿಚ್ಚಾಗುತ್ತೆ, ಮತ್ತು ಏನೋ ನೋಡಿ ಹೆದರ್ಕೊಬಿಡ್ತೀವಿ, ಭಯ ಆಗುತ್ತೆ.
ಇವೆಲ್ಲವೂ ಕೂಡ ನಮಗೆ ದೇಹದಲ್ಲಿ ಬೇರೆ 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 ಪ್ರಾಬ್ಲಮ್ಸ್ನ ಸೃಷ್ಟಿ ಮಾಡ್ತವೆ. ತಮ್ಗೆ ಗೊತ್ತಿದೆ ನೋಡಿ. ಅದಕ್ಕೆ ಬುದ್ಧರ ಭಾಷೆಯಲ್ಲಿ ಹೇಳೋದಾದ್ರೆ ನಮಗೆ ಇಂದ್ರಿಯಗಳಿದ್ದಾವೆ, ಪಂಚೇಂದ್ರಿಯಗಳು ಅಂತಾರೆ. ಬುದ್ಧ ಒಂದು ಸೇರಿಸಿ ಅದನ್ನ 6 ಇಂದ್ರಿಯಗಳು ಅಂತ ಹೇಳ್ತಾರೆ ಅವರು, ಷಟ್ ಇಂದ್ರಿಯಗಳು. ಈ ಬೇರೆಯವರೆಲ್ಲ ಪಂಚೇಂದ್ರಿಯ ಅಂತ. ಬುದ್ಧ ಮನಸ್ಸನ್ನು ಕೂಡ ಒಂದು ಹೇಳ್ತಾರೆ. ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಇವು ಪಂಚೇಂದ್ರಿಯಗಳು. ಅಂದ್ರೆ ನಮಗೆ ಏನನ್ನೇ ನಾವು ಗ್ರಹಿಸಬೇಕಾದ್ರೂ 5ರಿಂದನೇ ಗ್ರಹಿಸೋದು ಅಂತ. ಎಷ್ಟು ಸರಿ ಏನೋ ನೋಡ್ತಾ ನೋಡ್ತಾ ಸಿಟ್ಟು ಬರುತ್ತೆ, ಏನೋ ನೋಡ್ತಾ ನೋಡ್ತಾ ಸಂತೋಷ ಆಗುತ್ತೆ, ಏನೋ ಮೂಸ್ತಾ ಆನಂದನೂ ಆಗುತ್ತೆ, ಸಿಟ್ಟು ಬರುತ್ತೆ, ಏನೋ ಕೇಳಿಸ್ಕೊಂಡ ತಕ್ಷಣ ಕೋಪನ ಬರುತ್ತೆ, ಸಂತೋಷನೂ ಆಗುತ್ತೆ, ಏನೋ ತಿನ್ನುವಾಗ ಸಂತೋಷನೂ ಆಗುತ್ತೆ, ಕೋಪನೂ ಬರುತ್ತೆ, ಸಿಟ್ಟು ಬರುತ್ತೆ, ಯಾವುದೋ ನಮಗೆ ಸ್ಪರ್ಶ ಆದಾಗ ಆನಂದನೂ ಆಗ್ಬೋದು, ಕೋಪನೂ ಬರ್ಬೋದು, ಭಯನೂ ಆಗ್ಬೋದು. ಅಂದ್ರೆ 5 ಇಂದ್ರಿಯಗಳ ಮೂಲಕ ನಮಗೆ ಈ ತರದ ಏರಿಳಿತಗಳು ನಮ್ಮೊಳಗಡೆ ಆಗ್ತವೆ ಅಂತ. ಬುದ್ಧ ಮನೋ ಇಂದ್ರಿಯ ಅಂತ ಅದನ್ನು ಸೇರಿಸಿ. ಈಗ ಸಪೋಸ್ ನಾವೇನ್ ನೋಡಿದ್ರು ಎಷ್ಟೋ ಸರಿ ಮನಸ್ಸಲ್ಲಿ ನೆನೆಸ್ಕೊತಿದ್ದಂಗೆ ಬೆವ್ತೋಗ್ಬಿಡ್ತೀವಿ. ಏನನ್ನ ಮನಸ್ಸಲ್ಲಿ ನೆನೆಸ್ಕೊತಿದ್ದಂಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಹಾಗಾಗಿ ಅದು ಕೂಡ ಒಂದು ಇಂದ್ರಿಯ ಅಂತ. ಹಂಗೆ ಈ 6 ಇಂದ್ರಿಯಗಳು ನಮಗೆ ಕೋಪ, ಚಿಂತೆ, ಒತ್ತಡ, ದುಃಖ, ಭಯ, ಮತ್ಸರ ಇತ್ಯಾದಿ ಇತ್ಯಾದಿ ಭಾವಗಳನ್ನ ತರ್ತವೆ, ಸಹಜವಾಗಿ ತರ್ತವೆ. ಅಂದ್ರೆ ಇದರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಒತ್ತಡ ಆಗ್ಬೋದು, ಏನೆಲ್ಲ ಒತ್ತಡ ಆಗ್ಬೋದು. ನೀವು ವೈದ್ಯರನ್ನೆಲ್ಲ ಕೇಳಿಬೇಕಾದ್ರೆ ಅವ್ರು ಹೇಳ್ತಾರೆ, ಸಾಮಾನ್ಯ ವಿಪರೀತ ಕೋಪ ಮಾಡ್ಕೊಳ್ಳೋದು ನಮ್ಮ ಹೃದಯಕ್ಕೆ ನೇರವಾದ ತೊಂದರೆಯನ್ನು ಉಂಟು ಮಾಡ್ತದೆ. ಚಿಂತೆ ಮತ್ತು ಒತ್ತಡ ಮತ್ತು ಹೊಟ್ಟೆ ಕಿಚ್ಚು ಈ ತರದ ಭಾವಗಳಿದ್ದಾಗ ನಮ್ಮ ಹೊಟ್ಟೆ ಭಯಂಕರ ಅನ್ನುವಷ್ಟು ಕಷ್ಟ ತಗೊಳುತ್ತೆ. ನೀವು ತುಂಬಾ ಪ್ರೆಷರ್ಗೊಳಗಾಗಿ ಚಿಂತೆ ಮಾಡಿ ಅಥವಾ ಹೊಟ್ಟೆ ಕಿಚ್ಚು ಪಡೋದಿದೆಯಲ್ಲ, ಹೊಟ್ಟೆನ ಒಳಗಡೆ ನಿಮಗೆ ಆಸಿಡ್ ಸೃಷ್ಟಿ ಆಗುತ್ತೆ, HCl ಅಂತ. ಅದು ಇನ್ನುಳಿದ ಬೇರೆ ಬೇರೆ ಆರ್ಗನ್ಸ್ನ ಡ್ಯಾಮೇಜ್ ಮಾಡ್ತದೆ, ತೊಂದರೆ ಮಾಡುತ್ತೆ. ಕಾಯಿಲೆ ಹೆಂಗ್ ಬರ್ತದೆ ಅಂತ ನೀವು ವಿಪರೀತ ಚಿಂತೆ ಮಾಡೋರಿಗೆ ಸಿವಿಯರ್ ಅಸಿಡಿಟಿ ಇರ್ತದೆ, ನೀವು ಗಮನಿಸಬಹುದು. ವಿಪರೀತ ಪ್ರೆಷರ್ ಇರ್ತದಲ್ಲ, ಸಿವಿಯರ್ ಅಸಿಡಿಟಿ ಇರ್ತದೆ. ಅದರಿಂದ ಬೇರೆ 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 ಪ್ರಾಬ್ಲಮ್ಸ್ ಕೂಡ ಸೃಷ್ಟಿಯಾಗುತ್ತೆ. ತುಂಬಾ ಶೋಕ ಮಾಡೋರು, ಸದಾ ಅಳೋರಿಗೆ ಈ ಶ್ವಾಸಕೋಶ ಮತ್ತು ನೀವು ಆ ಭಾಗಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿರ್ತವೆ, ಒತ್ತಡಕ್ಕೊಳಗಾಗ್ತವೆ. ಸಹಜವಾಗಿ ವಿಪರೀತ ಭಯ ಪಡ್ತಕ್ಕಂಥವ್ರಿಗೆ ಕಿಡ್ನಿ, ಬೇರೆ ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ. ಅಂದರೆ ನಮ್ಮ 6 ಇಂದ್ರಿಯಗಳಿಂದ ನಾವು ಈ ತರದ ಕೋಪ, ತಾಪ, ಭಯ, ಹೊಟ್ಟೆ ಕಿಚ್ಚು, ಚಿಂತೆ, ಒತ್ತಡ ಈ ಫೀಲಿಂಗ್ಗಳಿಗೆ ಒಳಗಾಗ್ತಾರೆ. ಇದು ಯಾರು ಒಳಗಾಗಲ್ಲ? ಎಲ್ಲರೂ ಒಳಗಾಗ್ಲೇಬೇಕು ಅಂತ. ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀವಿ ಅಂತ, ಎಷ್ಟು ರೂಪಾಯಿನ ಆಸ್ಪತ್ರೆಗೆ ಸುರಿತಾ ಇದ್ದೀವಿ ಅಂತ. ಹಾಗಾಗಿ ಈ ಚಿಂತೆ, ಈ ಭಯ, ಈ ಕೋಪ, ಈ ತಾಪ, ಈ ಒತ್ತಡ ಇವುಗಳನ್ನ ನಿವಾರಿಸಿಕೊಳ್ಳುವುದಕ್ಕೇನೆ ಬುದ್ಧ ತುಂಬಾ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥದ್ದು ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಭಯಂಕರ ಅನ್ನೋಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ತಾನು ಅನುಭವಿಸಿ ಬುದ್ಧ ಇದನ್ನ ಹೇಳಿದ್ದಾರೆ. ಇದು ಅದೇ ಕೋರ್ ಬೌದ್ಧ ಮತ ತಿರುಳಿ ಏನ್ ದುಃಖ ಅಂತ ಬುದ್ಧ ಏನ್ ಹೇಳ್ತಾರೆ, ಆದ್ರೆ ಇದು ಕೂಡ ಒಂದು ದುಃಖ ಇದೆ ಅಂತ. ಹಾಗೆ ಅದನ್ನ ನಿವಾರಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅದನ್ನ ಹೇಳಕ್ ಮೊದಲು ಇನ್ನೊಂದಷ್ಟು ಅಂಶಗಳು ಇದಕ್ಕೆ ಪೂರಕವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈ 6 ಇಂದ್ರಿಯಗಳಿಂದ ನಾವು ಎಷ್ಟು ಪರಿತಾಪಗಳಿಗೆ ಒಳಗಾಗ್ತಾ ಇರ್ತೀವಿ, ಅದು ನಮ್ಗೆ ಬೇರೆ ಬೇರೆ ಏನೇನು ಸಮಸ್ಯೆನ ತರ್ತದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್, ಬುದ್ಧರೇ ಹೇಳಿರುವಂತ ಸ್ಟೇಟ್ಮೆಂಟ್. ಅವನು ನನ್ನನ್ನು ಹೀನಾಯವಾಗಿ ಬೈದ, ಅವನು ನನ್ನನ್ನು ಹಿಂಸಿಸಿದ, ನೋಯಿಸಿದ, ನನ್ನನ್ನು ಸೋಲಿಸಿದ, ನನ್ನನ್ನು ದೋಚಿದ ಎಂಬ ಆಲೋಚನೆಗೆ ಯಾರು ಒಳಗಾಗುತ್ತಾರೋ ಅಂಥವರಲ್ಲಿ ಕೋಪವು ಎಂದೂ ಶಮನವಾಗುವುದಿಲ್ಲ. ಅವನು ನನ್ನನ್ನು ಹೀನಾಯೋಗಿ ಬೈದ, ನನ್ನನ್ನು ಹಿಂಸಿಸಿದ, ನನ್ನನ್ನು ನೋಯಿಸಿದ, ನನ್ನನ್ನು ಸೋಲಿಸಿದ, ನನ್ನನ್ನು ದೋಚಿದ ಎಂಬ ಆಲೋಚನೆಗೆ ಯಾರು ಒಳಗಾಗುತ್ತಾರೋ ಅಂಥವರಲ್ಲಿ ಕೋಪವು ಎಂದೂ ಶಮನವಾಗುವುದಿಲ್ಲ. ಎಂದೂ ಕೋಪ ಹೋಗಲ್ಲ. ಅದು ಉತ್ಪತ್ತಿ ಆಯ್ತಾನೆ ಇರ್ತದೆ, ಉತ್ಪತ್ತಿ ಆಗ್ತಾ ಇರ್ತದೆ. ಬಸವಣ್ಣ ಹೇಳ್ತಾನಲ್ಲ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ರೂಪಕದಲ್ಲಿ ಅಂದ್ರೆ ಈ ದೇಹದಲ್ಲಿ ಸೃಷ್ಟಿಯಾದಂಥ ಕಿಚ್ಚು, ಕೋಪ ತಾಪನ ಕಿಚ್ಚು, ಅದು ನಮ್ಮನೆ ಸುಟ್ಟಾಗ್ತದೆ ಅಂತ. ಹಾಗಾಗಿ ಅವ್ರಿಗೆ ಕೋಪ ಎಂದೂ ಶಮನ ಆಗಲ್ಲ ಅಂತ ಬುದ್ಧರು ಹೇಳೋದು. ನೋಡಿ, ಇದನ್ನ ನಾವು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ.
ಅಟ್ಯಾಚ್ಮೆಂಟ್ ಅಂದ್ರೆ ಲೋಕಕ್ಕೆ ಅಂಟಿಕೊಂಡಿರ್ತಕ್ಕಂಥ, ಲೋಕದ ಭಾವಗಳಿಗೆ ಅಂಟಿಕೊಂಡಿರ್ತಕ್ಕಂಥದ್ದು ಅಂತ. ಇಲ್ಲಿ ಎಲ್ಲರೂ ಸಹಿತ ಅಟ್ಯಾಚ್ಮೆಂಟ್ಗೆ ಒಳಗಾಗಿರ್ತಕ್ಕಂಥವ್ರು. ಈಗ ಯಾರೋ ತೀರೋದ್ರೆ ನಾವು ಗಳಗಳ ಅಂತ ಹತ್ತು ಬಿಡ್ತೀವಿ, ಯಾರೋ ಏನೋ ಅಂದ್ರು ಅಂತ ಸಿಟ್ಟು ಮಾಡ್ಕೋತೀವಿ, ಯಾರೋ ಹೊಗಳಿದ್ರು ಅಂತ ಸಂತೋಷದಲ್ಲಿ ಅಟ್ಟದ ಮೇಲೆ ಕೂತ್ಕೋತೀವಿ. ಇದೆಲ್ಲ ಅಟ್ಯಾಚ್ಮೆಂಟ್ ಅಂತ, ಅಂಟಿಕೊಂಡಿರೋದ್ರ ಎಲ್ಲಿ ಅಟ್ಯಾಚ್ಮೆಂಟ್ ಇರ್ತದೋ ಅಲ್ಲಿ ಈ ಏರಿಳಿತಗಳು ಇದ್ದೇ ಇರುತ್ತೆ. ಎಲ್ಲಿ ಏರಿಳಿತಗಳಿದೆಯೋ ಅಲ್ಲಿ ಅನಾರೋಗ್ಯ ಉಂಟು ಇದ್ದೇ ಇದೆ. ಅದು ಇನ್ನೆವಿಟೇಬಲ್, ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಅಂತ. ಅಟ್ಯಾಚ್ಮೆಂಟ್ ಇರೋ ಜಾಗದಲ್ಲಿ ಮನಸ್ಸಿನ ದೇಹದ ಏರಿಳಿತಗಳು, ಆ ಏರಿಳಿತಗಳಿಂದ ಅನಾರೋಗ್ಯ ಅಂತ. ಹಾಗೆ ಏನ್ ಮಾಡೋದು ಇದಕ್ಕೆ? ಪರಿಹಾರ ಏನು? ಇದಕ್ಕೇನೆ ಬುದ್ಧ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಅಂತ. ನೋಡಿ, ಎಷ್ಟೋ ಮಿಸ್ಟೇಕ್ಸ್ ಆಗುತ್ತೆ ಈ ಅಟ್ಯಾಚ್ಮೆಂಟ್ ಇಂದಾಗಿ. ನಮ್ಮ ಕಡೆಯಿಂದನೂ ಆಗುತ್ತೆ, ನಮ್ಗೆ ಅರಿವಿಲ್ದಂಗೆ ಬೇರೆಯಿಂದನೂ ಆಗುತ್ತೆ. ಏನೋ ನಾವು ಕೆಟ್ಟ ಕೆಲಸ ಮಾಡ್ತೀವಿ, ತಪ್ಪು ತೀರ್ಮಾನ ತಗೋತೀವಿ, ಕೆಟ್ಟ ಮಾತಾಡ್ಬಿಡ್ತೀವಿ, ಜಗಳ ಆಗುತ್ತೆ, ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅದಕ್ಕೆ ವಾಪಸ್ ಕೆಟ್ಟದೇ ಬರ್ತದೆ, ಚಿಂತೆ ಆಗುತ್ತೆ, ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅಂತ. ಎಷ್ಟು ಸಂದರ್ಭದಲ್ಲಿ ನಮ್ಮ ಅರಿವಿಲ್ದೇನೆ, ಅಫ್ಕೋರ್ಸ್ ಇದು ನೇರವಾಗಿ ನೋಡಿದ್ರೆ ನಮ್ದೇ, ನಾವು ಎಚ್ಚರ ಇಲ್ಲದೆ ಇದ್ದಾಗ ಬೇರೆಯವರಿಂದ ನಮಗೆ ತೊಂದರೆ ಆಗುತ್ತೆ, ಎಚ್ಚರ ಇಲ್ಲದೆ ಇದ್ದಾಗ ಅಂತ. ಆಗ್ಲೂ ಸಹಿತ ನಾವು ಅನಾರೋಗ್ಯಕ್ಕೆ ಒಳಗಾಗುತ್ತಿದೆ. ಇಂಥ ಟೈಮಲ್ಲಿ ಏನ್ ಮಾಡಬೇಕು? ಅದಕ್ಕೆ ಬುದ್ಧರು ಹೇಳ್ತಾರೆ, ಈಗ ನಾವು ಸಹಜವಾಗಿ ಮನುಷ್ಯರಾದವರು ತಪ್ಪು ಮಾಡೋದು ಸಹಜ ಅಂತ. ಹಾಗಾಗಿ ಅದನ್ನ ನಾವೇ ಸರಿಪಡಿಸ್ಬೇಕು ಅಂತ, ನಾವೇ ಸರಿಪಡಿಸ್ಬೇಕು. ಹೇಗೆ ಸರಿಪಡಿಸೋದು? ಅದಕ್ಕೆ ಬುದ್ಧ ಹೇಳ್ತಾರೆ, ಕೋಪವನ್ನು ಪ್ರೀತಿಯಿಂದ ಗೆಲ್ಲಲಿ, ಅಂದ್ರೆ ಮನುಷ್ಯರು ಕೋಪನ ಪ್ರೀತಿಯಿಂದ ಗೆಲ್ಲಲಿ, ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲಲಿ, ದುರಾಸೆಯನ್ನು ಧಾರಾಳತನ ಅಥವಾ ಉದಾರತೆಯಿಂದ ಗೆಲ್ಲಲಿ, ಸುಳ್ಳನ್ನು ಸತ್ಯದಿಂದ ಗೆಲ್ಲಲಿ. ಎಷ್ಟು ಚೆನ್ನಾಗಿದೆ! ಇನ್ನೆಂಗೂ ಮಾಡೋಕ್ಕಾಗಲ್ಲ ನೀವು ಅಂತ. ಮನುಷ್ಯರು ಕೋಪವನ್ನು ಪ್ರೀತಿಯಿಂದ ಗೆಲ್ಲಲಿ, ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲಲಿ, ದುರಾಸೆಯನ್ನು ಧಾರಾಳತನದಿಂದ ಗೆಲ್ಲಲಿ, ಸುಳ್ಳನ್ನು ಸತ್ಯದಿಂದ ಗೆಲ್ಲಲಿ ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮನ್ನು ಸರಿಪಡಿಸ್ಕೋಬೇಕಾದ್ರೆ ಈ ಕೆಲಸ ಮಾಡಲೇಬೇಕಾಗುತ್ತೆ. ಈಗ ಎಷ್ಟೋ ಸಂದರ್ಭದಲ್ಲಿ ಅನ್ಯರಿಂದ ಪ್ರಾಬ್ಲಮ್ ಆಗುತ್ತೆ ನಮಗೆ. ಏನ್ ಮಾಡೋದು? ತುಂಬಾ ಹರ್ಟ್ ಮಾಡಿರ್ತಾರೆ, ತಡ್ಕೊಳಕ್ಕಾಗಲ್ಲ. ತುಂಬಾ ಹೊಡೆದು ಬಿಟ್ಟಿರ್ತಾರೆ, ತಡ್ಕೊಳಕ್ಕಾಗಲ್ಲ. ಇನ್ನೇನೋ ಹಾನಿ ಮಾಡಿರ್ತಾರೆ, ತಡ್ಕೊಳಕ್ಕಾಗಲ್ಲ. ಏನ್ ಮಾಡೋದು? ಬೇರೆ ನೋಡಿ, ಅದಕ್ಕೆ ಇಲ್ಲೇ ಹಿಂದೆ ಬಂತಲ್ಲ, ಅವನು ನನ್ನನ್ನು ದೋಚಿದ, ನನ್ನ ಹೀನಾಗಿ ಬೈದ, ಹಿಂಸಿಸಿದ. ಈ ಆಲೋಚನೆಗೆ ಯಾರು ಸದಾ ತುತ್ತಾಗಿರ್ತಾರೋ ಅವ್ರಿಗೆ ಕೋಪ ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನ್ ಮಾಡೋದು? ನೀವು ಸೇಡ್ ತೀರ್ಸ್ಕೊತೀರ, ಅದು ಮರಿ ಅಂತ ಪರಂಪರೆ ಮುಂದುವರೆದೇ ಹೊರೆಯುತ್ತದು ಅಂತ. ಅದಕ್ಕೆ ಬುದ್ಧ ಹೇಳ್ತಾರೆ, ಇದು ಬಹಳ ಉನ್ನತವಾದಂತಹ ತುಂಬಾ ದೊಡ್ಡ ಮನಸ್ಥಿತಿಗೆ ಮಾತ್ರ ಸಾಧ್ಯ. ಬುದ್ಧರು ಹೇಳ್ತಾರೆ, ನೀವು ಅಂಥದ್ದನ್ನ ಕ್ಷಮಿಸಲೇಬೇಕು ಅಂತ. ಕ್ಷಮಿಸಲೇಬೇಕು, ಬೇರೆ ದಾರಿ ಇಲ್ಲ. ಮತ್ತು ಅದನ್ನ ಮರಿಲೇಬೇಕು ಅಂತ, ಇಗ್ನೋರ್ ಮಾಡಲೇಬೇಕು ಅಂತ. ಆಯ್ತು, ಆಗಿದೆ, ಮುಂದೆ ಏನ್ ಮಾಡೋದು ಅಂತ, ಮುಂದೆ ಸರಿಪಡಿಸೋದು ಹೇಗೆ ಅಂತ. ಇದನ್ನ ಸರಿಪಡಿಸಕ್ ಆಗದೆ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಮುಂದಕ್ಕೆ ಅಂತ. ಮುಂದೆ ಬನ್ನಿ. ನೀವು ಅಲ್ಲೇ ಸುತ್ತಾಡ್ತಾ ಅಲ್ಲೇ ನಿಂತಿದ್ರೆ ಅದು ನೀವು ಆ ಸರ್ಕಲಿಂದ ಬರೋಕ್ಕಾಗಲ್ಲ, ಮತ್ತು ಮನಸ್ಸು ಸರಿ ಹೋಗಲ್ಲ, ಆರೋಗ್ಯನೂ ಸರಿ ಹೋಗಲ್ಲ. ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದು ಹೇಗೆ ಅಂತ. ಈಗ ಸಣ್ಣ ಉದಾಹರಣೆ, ನಂದೇ ಉದಾಹರಣೆ ಹೇಳ್ತೀನಿ. ನಾನೇ ಸಪೋಸ್ ಕೋಪ ಬರ್ತದೆ, ಏನ್ ಮಾಡೋದು ಅವಾಗ? ತುಂಬಾ ಕೋಪ ಬರ್ತದೆ, ಒಂದೊಂದು ಸಂದರ್ಭದಲ್ಲಿ ಕೋಪ ಬರ್ತದೆ, ಏನ್ ಮಾಡೋದು? ಸುಮ್ಮನೆ ಕೂತ್ಕೊಳ್ಳೋಣ ಅಂದ್ರೆ ಒಳಗಡೆ ಸುಡ್ತಾ ಇರ್ತದೆ ಅದು ಅಂತ. ಅದೊಂದು ನೆಗೆಟಿವ್ ಎನರ್ಜಿ ಸೃಷ್ಟಿಯಾಗಿದೆ, ಅದನ್ನ ಹೊರಗಾಕ್ಬೇಕಲ್ಲ. ಒಂದಷ್ಟು ಆಗ ಏನಾದ್ರೂ ಒಂದು ಅಂದ್ರೆ ಆ ಕ್ಷಣದಿಂದ ಎಸ್ಕೇಪ್ ಆಗ್ಲಿಕ್ಕೆ ನಾನು ಕಂಡುಕೊಂಡಿರುವಂತದ್ದು ಏನ್ ಮಾಡೋದು? ಒಂದಷ್ಟು ವಾಕ್ ಮಾಡೋದು, ಸ್ಥಳ ಇದ್ರೆ ವಾಕ್ ಮಾಡೋದು. ಇಲ್ವಾ ಏನಾದ್ರೂ ದೈಹಿಕ ಶ್ರಮ ಆಗುವಂತ ಕೆಲಸ ಮಾಡೋದಂತ ಮನೆಯಲ್ಲಿ. ಅದು ಬಟ್ಟೆ ಒಗೆಯೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಪುಸ್ತಕ ಎಲ್ಲ ಜೋಡಿಸಿ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಗಿಡಗಳಿಗೆಲ್ಲ ನೀರು ಗೊಬ್ಬರ ಎಲ್ಲ ಹಾಕೋದಾಗಿರ್ಬೋದು. ಎನರ್ಜಿ ರಿಲೀಸ್ ಆಗ್ಲಿ ಅಂತ ಅಷ್ಟೇ, ಎನರ್ಜಿ ರಿಲೀಸ್ ಆಗ್ಲಿ ಅಂತ. ಇಲ್ಲ ಅಂದ್ರೆ ಅದು ಹೆಂಗಾದ್ರೂ ಬರ್ತದೆ, ಇನ್ನೊಬ್ಬರ ಮೇಲೆ ಪರಿಣಾಮ ಇರುತ್ತೆ, ಅದು ಕೆಟ್ಟ ಕರ್ಮಗಳನ್ನ ವಾಪಸ್ ತರ್ತದೆ ನಮ್ಗೆ. ನಾವೇನೋ ಕೋಪದಲ್ಲಿ ಒಳಗಡೆ ಇದ್ದು ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡಿದಾಗ ಅದರಿಂದ ಬರೋ ಅನಾಹುತ ಬಹಳ ದೊಡ್ಡದಿರ್ತದೆ ಅಂತ. ಹಾಗಾಗಿ ಆ ಸಂದರ್ಭಕ್ಕೆ ಆ ಎನರ್ಜಿಯನ್ನ ರಿಲೀಸ್ ಮಾಡೋಕ್ಕೆ, ಯಾರಿಗೂ ತೊಂದರೆ ಆಗದೆ ಇರೋ ತರ ರಿಲೀಸ್ ಮಾಡ್ಲಿಕ್ಕೆ ಒಂದು ಮೆಥಡ್ ಅನ್ನ
ಕಂಡುಕೊಳ್ಳೇಬೇಕಾಗತ್ತೆ ನಾವು ಅಂತ. ಅದಕ್ಕೆ ಬುದ್ಧ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೋಡಿ, ಯಾರಿಗೂ ಕಠಿಣವಾದ ಮಾತನ್ನು ಆಡದಿರು, ಯಾರಿಗೂ ಕಠಿಣವಾದ ಮಾತನ್ನು ಆಡದಿರು. ಯಾರಿಗೆ ನೀನು ಕಠಿಣವಾದ ಮಾತನ್ನು ಆಡುತ್ತೀಯೋ ಅವರೂ ಕೂಡ ನಿನಗೆ ಕಠಿಣವಾದ ಮಾತುಗಳನ್ನೇ ಆಡುತ್ತಾರೆ. ಕ್ರೋಧದ ನುಡಿ ಯಾತನಾಮಯವಾಗಿರುತ್ತದೆ. ಬಹಳ ಪೇನ್ಫುಲ್ ಅದೊಂದು, ಕೋಪದಿಂದ ಆಡದ ಮಾತು ನಿನಗೂ ಅವ್ರಿಗೂ ಇಬ್ರಿಗೂ ಅಂತ. ಮತ್ತು ಏಟಿಗೆ ಏಟು ನಿನ್ನನ್ನು ತಟ್ಟುತ್ತದೆ ಅಂತ ಬುದ್ಧರು ಹೇಳ್ತಾರೆ. ಯಾರಿಗೂ ಕಠಿಣವಾದ ಮಾತನ್ನು ಆಡದಿರು, ಯಾರಿಗೆ ನೀನು ಕಠಿಣವಾದ ಮಾತನ್ನು ಆಡುತ್ತೀಯೋ ಅವರು ಕೂಡ ನಿನಗೆ ಕಠಿಣವಾದ ಮಾತುಗಳನ್ನೇ ಆಡುತ್ತಾರೆ. ಕ್ರೋಧದ ನುಡಿ ಯಾತನಮಯವಾಗಿರುತ್ತದೆ, ಏಟಿಗೆ ಏಟು ನಿನ್ನನ್ನು ತಟ್ಟುತ್ತದೆ. ನೋಡಿ, ನಾವೆಲ್ಲ ಹೆಂಗೆ ಅಂದ್ರೆ, ನಾವು ಮಾತ್ರ ಹೆಂಗಾದ್ರೂ ಮಾತಾಡ್ಬೋದು, ಆದ್ರೆ ಆ ಕಡೆಯಿಂದ ನಮಗೆ ಒಳ್ಳೇದೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಾವ್ ಹೆಂಗಾದ್ರೂ ಮಾತಾಡ್ಬಿಡ್ತೀವಿ, ಬಟ್ ಆ ಕಡೆಯಿಂದ ಅದು ಸಾಧ್ಯನೇ ಇಲ್ಲ ಅಂತ. ಈ ಕಡೆ ಏನಾಗುತ್ತೆ ಅದೇ ಬರೋದು ಅಲ್ವಾ, ನಾವೇನ್ ಬಿತ್ತೀವಿ ಅದೇ ತಾನೇ ಬೆಳೆಯೋದು ಅಂತ. ಹಾಗಾಗಿ ಇಲ್ಲಿಂದ ಬಾಯಿಂದ ಮಾತು ಹೊರಡುವಾಗ್ಲೇನೆ ಬಿ ಅವೇರ್ ಅಂತ, ಎಚ್ಚರವಾಗಿರಿ ಅಂತ ಬುದ್ಧ ಹೇಳೋದು. ಯಾಕಂದ್ರೆ ಒಂದ್ಸರಿ ಮಾತು ಈಚೆಗೆ ಬಂದ್ಮೇಲೆ ವಾಪಸ್ ತಗೊಳಕ್ಕಾಗಲ್ಲ ಅದನ್ನಂತ. ಅದಕ್ಕೆ ತಡೆದು ಯೋಚಿಸಿ ಎಚ್ಚರದಿಂದ ಮಾತಾಡಬೇಕು ಅಂತ. ಪ್ಯೂರಿಟಿ ಆಫ್ ಸ್ಪೀಚ್ ಅಂತ ಬುದ್ಧ ಹೇಳೋದನ್ನ ಗಮನಿಸಿ ಅಂತ, ಆಯ್ತಾ. ಮತ್ತು ಇದು ಪೂರಕವಾಗಿ ಎಷ್ಟು ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಸ್ ಇದೆ ಗೌತಮ್ ಬುದ್ಧರು, ಆಶ್ಚರ್ಯ ಆಗುತ್ತೆ. ಕೇಳಿಸ್ಕೊಳ್ಳಿ. ಬಾವಿ ತೋಡುವವರು ತಮಗೆ ಬೇಕಾದ ಕಡೆಗೆ ನೀರು ಹರಿಸುತ್ತಾರೆ. ಬಾವಿ ತೋಡುವವರು ತಮಗೆ ಬೇಕಾದ ಕಡೆಗೆ ನೀರು ಹರಿಸುತ್ತಾರೆ. ಬಿಲ್ಲುಗಾರರು ಬಾಣವನ್ನು ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ. ಬಿಲ್ಲುಗಾರರು ಬಾಣವನ್ನು ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ. ಬಡಗಿಗಳು ಮರದ ದಿಮ್ಮಿಯನ್ನು ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ. ಬಡಗಿಗಳು ಅಂದ್ರೆ ಮರಗೆಲಸ ಮಾಡ್ತಕ್ಕಂಥವ್ರು ಮರದ ದಿಮ್ಮಿಯನ್ನು ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ. ಹಾಗೆಯೇ ಪ್ರಾಜ್ಞರಾದವರು, ವಿವೇಕಿಗಳಾದವರು ತಮ್ಮನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ. ಎಷ್ಟು ಚೆನ್ನಾಗಿದೆ ಸ್ಟೇಟ್ಮೆಂಟ್. ಪ್ರಾಜ್ಞರಾದವರು, ವಿವೇಕಿಗಳಾದವರು ತಮ್ಮನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ, ತಮ್ಮನ್ನು ತಾವೇ ಸರಿಪಡಿಸಿಕೊಳ್ಳುತ್ತಾರೆ ಅಂತ. ಹೀಗೆ ಲೋಕದಲ್ಲಿ ಆಗ್ತಕ್ಕಂಥ ಈ ಏರಿಳಿತಗಳಿಗೆ, ಈ ಪ್ರಾಬ್ಲಮ್ಸ್ಗಳಿಗೆ ವಿವೇಕಿಗಳಾದಂಥವ್ರು, ಪ್ರಾಜ್ಞರಾದವರು ಹೇಗೆ ತಮ್ಮನ್ನು ತಾವು ಸರಿಪಡಿಸ್ಕೋಬೇಕು ಅಂತ. ಮತ್ತು ಇನ್ನೂ ಒಂದು ಮಾತು, ಬೇಟೆಗಾರನು ತನ್ನ ಬಿಲ್ಲನ್ನು ಬಾಣವನ್ನು ತನಗೆ ಬೇಕಾದಂತೆ ಬಗ್ಗಿಸುವ ಹಾಗೆ ವಿವೇಕಿಯಾದ ಮನುಷ್ಯರು ತಮ್ಮ ಮನಸ್ಸನ್ನು ಸದಾ ನೇರವಾಗಿರಿಸಿಕೊಳ್ಳುತ್ತಾರೆ. ಬುದ್ಧರದೇ ಸ್ಟೇಟ್ಮೆಂಟ್. ಮತ್ತು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದ್ರೆ ಆರೋಗ್ಯಕ್ಕಾಗಿ ಅಂತ, ಮಾನಸಿಕ ಆರೋಗ್ಯಕ್ಕಾಗಿ. ಮನಸ್ಸು ಸರಿ ಇದ್ರೆ ದೇಹವು ಸರಿ ಇರ್ತದೆ ಅಂತ. ಮನಸ್ಸಿನ ಏರಿಳಿತ ದೇಹವನ್ನ ಏರಿಳಿತಗೊಳಿಸ್ತದೆ ಅಂತ, ಆರೋಗ್ಯಕ್ಕಾಗಿ ಅಂತ. ಹೀಗೆ ಮಾಡಲೇಬೇಕು ಅಂತ. ಮತ್ತು ಬುದ್ಧರು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಬಂಧುಗಳನ್ನು ಕಳೆದುಕೊಂಡಾಗ ಆಗುವ ನಷ್ಟ ಅಲ್ಪವಾದುದು, ಬಹಳ ಚಿಕ್ಕದು ಅಂತ. ಬಂಧುಗಳನ್ನು ಕಳೆದುಕೊಂಡಾಗ ಆಗುವ ನಷ್ಟ ಅಲ್ಪವಾದುದು, ಆದರೆ ವಿವೇಕವನ್ನು ಕಳೆದುಕೊಂಡಾಗ ಆಗುವ ನಷ್ಟ ಅಪಾರವಾದುದು ಅಂತ. ವಿವೇಕವನ್ನು ಕಳ್ಕೊಂಡು ನೀವು ಒಂಚೂರು ವಿವೇಕದ ಇಲ್ಲದೆ ಮಾತಾಡಿ ನೋಡೋಣ ಏನೇನು ಆಗ್ಬೋದು ಅನಾಹುತ ಅಂತ. ಒಂದ್ ಸ್ವಲ್ಪ ವಿವೇಕ ಇಲ್ಲದೆ ಏನಾದ್ರೂ ಕೆಲಸ ಮಾಡಿ ಏನು ಅನಾಹುತ ಆಗ್ಬೋದು, ಅದು ಭಯಂಕರ ಅಂತ. ಅದಕ್ಕೆ ಬಿ ಅವೇರ್ ಅಂತ, ಎಚ್ಚರವಾಗಿರಿ ಅಂತ ಯಾವಾಗಲೂ ಅಂತ ಬುದ್ಧ ಹೇಳೋದಂತ. ಎಚ್ಚರವಾಗಿರಬೇಕು ಅಂತ. ಮತ್ತು ಇಂಥ ಸಂದರ್ಭದಲ್ಲಿ ಹೇಗಿರಬೇಕು ನೀವು ಅನ್ನೋದಕ್ಕೆ ಬಿಕ್ಕುಗಳಿಗೆ ಬುದ್ಧರು ಒಂದು ಮಾತನ್ನ ಬಹಳ ಖಡಕ್ ಆಗಿ ಎಚ್ಚರಿಕೆಯಿಂದ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಮಾತು, ಸುಮ್ಮನೆ ಹಂಗೆ ನೋಡಿ. ಆಮೇಲೆ ಇಷ್ಟು ಎಕ್ಸ್ಟ್ರೀಮ್ಗೆ ಹೋಗಕ್ಕೆ ಸಾಧ್ಯವೇ ಅಂದ್ರೆ ಸಾಧ್ಯ ಅಂತ, ಆ ಮಹಾನುಭಾವನಿಗೆ ಸಾಧ್ಯ ಆಗಿದೆ ಅಂತ ನೋಡಿ. ಬಿಕ್ಕುಗಳೇ, ದರೋಡೆಕೋರರು, ಕೊಲೆಗಡುಕರು ನಿಮ್ಮ ಕೈಕಾಲುಗಳನ್ನು ಮುರಿದರೂ ನೀವು ಕೋಪಗೊಳ್ಳಬೇಡಿ. ಬಿಕ್ಕುಗಳಿಗೆ ಹೇಳ್ತಾ ಇರೋದು. ಬಿಕ್ಕುಗಳೇ, ದರೋಡೆಕೋರರು, ಕೊಲೆಗಡುಕರು ನಿಮ್ಮ ಕೈಕಾಲುಗಳನ್ನು ಮುರಿದರೂ ನೀವು ಕೋಪಗೊಳ್ಳಬೇಡಿ. ಹಾಗೆ ಕೋಪಗೊಂಡರೆ ನೀವು ನನ್ನ ಅನುಯಾಯಿಗಳಾಗಲು ಸಾಧ್ಯವಿಲ್ಲ. ನೀವು ನನ್ನ ಅನುಯಾಯಿಗಳೇ ಅಲ್ಲ.
ನೋಡಿ, ಬುದ್ಧರದೊಂದು ಸ್ಟೇಟ್ಮೆಂಟ್ ಇದೆ, ವೈರವನ್ನ ಶಮನ ಆಗಲ್ಲ ಅಂತ. ವೈರವನ್ನ ಪ್ರೀತಿಯಿಂದ ಅಷ್ಟೇ ಶಮನ ಮಾಡಕ್ ಸಾಧ್ಯ ಅಂತ. ನೋಡಿ, ಈ ಒಂದು ತತ್ವಕ್ಕಾಗಿ ಬುದ್ಧ ಎಷ್ಟು ಅತಿರೇಕಕ್ಕೆ ಹೋಗಿದ್ದಾರೆ, ಮತ್ತು ಏನು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು, ಇನ್ನು ಹುಡುಗಾಟನ ಇದು ಗಮನಿಸಿ. ಅಂದ್ರೆ ನೈತಿಕತೆಗಾಗಿ, ಮೊರಾಲಿಟಿಗಾಗಿ ಎಷ್ಟು ಒತ್ತು ಕೊಟ್ಟಿದ್ದಾರೆ ಇವರು. ಅಂದ್ರೆ ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಮೊರಾಲಿಟಿನ ಕಾಪಾಡ್ತಕ್ಕಂಥದ್ದು ಅಂತ, ಮೊರಾಲಿಟಿನ ಬೋಧಿಸ್ತಕ್ಕಂಥ ಮತ್ತು ಮೊರಾಲಿಟಿಗೆ ನಡ್ಕೊಳ್ತಕ್ಕಂಥದ್ದು ಅಂತ. ಇದನ್ನು ಓದುವಾಗ ನಿಜವಾಗ್ಲೂ ಮೈ ಜುಮ್ ಅಂತದೆ ಅಂತ. ಆ ಮಹಾನುಭಾವ 2500 ವರ್ಷಗಳ ಹಿಂದೆನೆ ಅಂತ. ಈಗ ನಾವೆಲ್ಲ ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ದೀವಲ್ಲ, ನೀವು ಗಮನಿಸಿದಿರಲ್ವಾ? ಒಬ್ಬ ದುಷ್ಟ ಇದ್ದಾನೆ ಅಂದ್ರೆ ಅವನ ಪರಿವರ್ತಿಸುವಂತದ್ದು ಎಲ್ಲಿದೆ? ಎಲ್ಲಿ ತೋರಿಸ್ತಾರೆ? ಯಾವ ಯಾವ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ? ಅವನು ಸಂಹಾರ ಮಾಡದೆ ಬಹಳ ವೈಭವೋಪೇತವಾಗಿ ತೋರಿಸ್ತಾರೆ, ಸಂಹಾರ ಮಾಡೋದಂತ. ನೋಡಿ, ಬುದ್ಧರು ಏನ್ ಹೇಳ್ತಾರೆ ಅಂದ್ರೆ ತನ್ನ ಜೀವನೇ ಪಣಕ್ಕಿಟ್ಟು, ನೋಡಿ ಅಂಗುಲಿಮಾಲ್ ಉದಾಹರಣೆ ನಿಮಗೆ ಗೊತ್ತಿದೆ. ಅಂಗುಲಿಮಾಲ್ ಅಂತ ದುಷ್ಟನನ್ನ ಬುದ್ಧ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಬದಲಾಯಿಸಿದ್ದು ಅಂತ. ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು ಅಂತ, ಬುದ್ಧನ ಕೊಲೆ ಬೇಕಾದ್ರೂ ಆಗ್ಬೋದಾಗಿತ್ತು. ಆದ್ರೆ ಮಹಾನುಭಾವನ ವಿಲ್ ಪವರ್ ಹೆಂಗಿತ್ತಂದ್ರೆ ತನ್ನ ಜೀವಮಾನವನ್ನು ಒತ್ತೆ ಇಟ್ಟು ಬದಲಾಯಿಸ್ತ ಅಂತ. ಬುದ್ಧನ ಮಾತು ಕೇಳೋರು ತುಂಬಾ ಜನ ಇದ್ರು, ಹೋಗಿ ಅವನ್ನ ಒಡೆದು ಎತ್ಕೊ ಬನ್ನಿ ಅಂದ್ರೆ ಎತ್ಕೊ ಬರೋರು. ಬಟ್ ಬುದ್ಧ ಆತರ ಮಾಡ್ಲಿಲ್ಲ ಅಂತ. ಆ ಮೊರಾಲಿಟಿಗೆ, ನೈತಿಕತೆಗೆ ಎಷ್ಟು ಒತ್ತು. ಅಂದ್ರೆ ನಾವು ಇದನ್ನೆಲ್ಲ ಯಾಕೆ ಮಾಡಬೇಕಾಗಿದೆ ಅಂದ್ರೆ, ಇದು ಆರೋಗ್ಯಕ್ಕಾಗಿ ಅಂತ, ಮಾನಸಿಕ ಆರೋಗ್ಯಕ್ಕಾಗಿ, ದೇಹದ ಕಾರ ಮತ್ತು ಎಲ್ಲರ ಆರೋಗ್ಯಕ್ಕಾಗಿ, ಸಮಾಜದ ಆರೋಗ್ಯಕ್ಕಾಗಿ ಅಂತ. ಅದಕ್ಕಾಗಿ ಇದನ್ನು ಮಾಡಲೇಬೇಕಾಗಿದೆ ಅಂತ ಬುದ್ಧರು ಹೇಳುವಂಥದ್ದು. ಗಮನಿಸಿ. ಮತ್ತೆ ಮುಂದುವರೆದು ಬುದ್ಧರು ಬಹಳ ಎಚ್ಚರಿಕೆ ಕೊಡ್ತಾರೆ ನಿಮಗೆ. ಅವ್ರದ್ದು ಪಂಚಶೀಲ ಮತ್ತು ಅಷ್ಟಾಂಗ ಮಾರ್ಗ, ಅದನ್ನು ನಾನು ಹೇಳ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಅದಕ್ಕೆ ಬರಕ್ ಮೊದಲೇ ಅಂದ್ರೆ ನಾವು ಆರೋಗ್ಯವಾಗಿ ಇರಬೇಕಾದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಒತ್ತು ಕೊಡ್ತಾರೆ ಅವರು. ನೀನು ಪ್ರತಿ ಕೆಲಸ ಮಾಡುವಾಗಲೂ ಅದು ನಿನಗೆ ಹಾಗೂ ಬೇರೆಯವರಿಗೆ ಅನುಕೂಲಕರವಾಗಿದೆಯೇ ಅಥವಾ ಹಾನಿಕರವಾಗಿದೆಯೇ ಎಂದು ಆಲೋಚಿಸು. ನೀನು ಪ್ರತಿ ಕೆಲಸವನ್ನು ಮಾಡುವಾಗಲೂ ಅದು ನಿನಗೆ ಹಾಗೂ ಬೇರೆಯವರಿಗೆ ಅನುಕೂಲವಾಗಿದೆಯೇ ಅಥವಾ ಹಾನಿಕರವಾಗಿದೆಯೇ ಎಂದು ಆಲೋಚಿಸು. ಪ್ರತಿ ತಪ್ಪು ಕ್ರಿಯೆಯು ದುಃಖಕ್ಕೆ ಕಾರಣವಾಗುತ್ತದೆ. ನೀನು ಮಾಡುವ ಕೆಲಸ ಈ ಬಗೆಯದಾದರೆ ನೀನು ಅದನ್ನು ಮಾಡಲೇಬೇಡ ಅಂತ ಹೇಳ್ತಾರೆ ಬುದ್ಧರು. ಅಂದ್ರೆ ಎಷ್ಟು ಎಚ್ಚರಿಕೆಯ ಒಂದು ಮಾರ್ಗವನ್ನ ತೋರಿಸಿದ್ದಾರೆ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಹೇಳಿದೆ. ಮತ್ತೆ ಇನ್ನೊಂದು ಬಹಳ ಅದ್ಭುತವಾದಂಥ ಸ್ಟೇಟ್ಮೆಂಟ್ ಓದುವಾಗ ಸಿಕ್ಕಿದ್ದು. ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧ. ಪ್ರೀತಿಸುವ ಗುಣವನ್ನು ಬೆಳೆಸಿಕೋ, ಅದರಿಂದ ಮತ್ತೊಬ್ಬರಿಗೆ ಕೇಡೆಣಿಸುವ ಗುಣ ನಾಶವಾಗುತ್ತದೆ. ಪ್ರೀತಿಸುವ ಗುಣವನ್ನು ಬೆಳೆಸಿಕೋ, ಅದರಿಂದ ಮತ್ತೊಬ್ಬರಿಗೆ ಕೇಡೆಣಿಸುವ ಗುಣ ನಾಶವಾಗುತ್ತದೆ. ದಯಾಗುಣವನ್ನು ಬೆಳೆಸಿಕೋ, ಮತ್ತೊಬ್ಬರಿಗೆ ಕಿರುಕುಳ ಕೊಡುವ ಗುಣ ನಾಶವಾಗುತ್ತದೆ. ಬೇರೆಯವರ ಏಳಿಗೆಯನ್ನು ಕಂಡು ಸಂತೋಷ ಪಡುವ ಗುಣವನ್ನು ಬೆಳೆಸಿಕೋ, ಬೇರೆಯವರನ್ನ ತಾತ್ಸಾರ ಮಾಡುವ ಮನೋಭಾವ ನಾಶವಾಗುತ್ತದೆ. ಸಮಾಧಾನದ ಮನಸ್ಥಿತಿಯನ್ನು ಬೆಳೆಸಿಕೋ, ಎಲ್ಲ ದ್ವೇಷಗಳು ಮಾಯವಾಗುತ್ತವೆ. ದೈಹಿಕ ಕಾಮನೆಗಳಿಂದ ಉಂಟಾಗುವ ಅನಾಹುತಗಳನ್ನು ನೆನೆಸಿಕೋ, ಆಲೋಚಿಸು, ಆಗ ಕಾಮೋದ್ರೇಕಗಳು ಇಲ್ಲವಾಗುತ್ತವೆ. ಇಹದ ಕ್ಷಣಿಕತೆಯನ್ನು ಅಂದ್ರೆ ಈ ಭೂಮಿ, ಈ ಬದುಕಿನ ಕ್ಷಣಿಕತೆಯ ಬಗ್ಗೆ ಆಲೋಚಿಸು, ಅಹಂಕಾರಗಳು ಅಳಿದು ಹೋಗುತ್ತವೆ ಅಂತ. ಈ ಎಲ್ಲವೂ ಕೂಡ ಈ ಹಿಂದೆ ಹೇಳಿದಂತ ಎಚ್ಚರಿಕೆಗೆ ಸಂಬಂಧಪಟ್ಟಂತ ಮಾತುಗಳೇನು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ನಾವು ಹೇಗೆ ಟ್ಯೂನಪ್ ಆಗಬೇಕು, ನಮಗೆ ನಾವು ಹೇಗೆ ಸರಿಪಡಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಲ್ಲ. ಬಾವಿ ತೋಡುವವರು ತಮಗೆ ಬೇಕಾದ ಕಡೆಗೆ ನೀರು ಹರಿಸುತ್ತಾರೆ, ಬಿಲ್ಲುಗಾರರು ಬಾಣವನ್ನು ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ, ಬಡಗಿಗಳು ಮರದ ದಿಮ್ಮಿನೂ ತಮಗೆ ಬೇಕಾದಂತೆ ಬಗ್ಗಿಸುತ್ತಾರೆ. ಹಾಗೆಯೇ ವಿವೇಕಿಗಳಾದವರು, ಪ್ರಜ್ಞರಾದವರು ತಮ್ಮನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ ಅಂತ. ಹೇಗೆ ರೂಪಿಸ್ಕೋಬೇಕು ಅನ್ನೋದಕ್ಕೆ ಬುದ್ಧ ಹೀಗೆಲ್ಲ ಹೇಳ್ತಾ ಇದ್ದಾರೆ ನಮಗೆ ಅಂತ. ಮತ್ತು ಅದಕ್ಕೆ ಪೂರಕವಾಗಿ ಅಷ್ಟಾಂಗ ಮಾರ್ಗವನ್ನು ಅವರು ಬೋಧಿಸಿದ್ದಾರೆ. ತಮಗೆ ಗೊತ್ತು, ನಾನು ಅಷ್ಟು ಡೀಟೇಲ್ ಆಗಿ ಹೇಳೋದು, ಅದು ದೊಡ್ಡ ಅಧ್ಯಾಯ.
ಸಮ್ಮಾದಿಟ್ಟಿ ಅಂತ ಮೊದಲನೇದು, ಸರಿಯಾಗಿ ನೋಡುವುದು ಅಂತ. ನೋಡಿ, ನೋಡುವುದು ಅಂದಾಗ ಅದು ಹೊರಗಡೆ ಕಣ್ಣಿಂದ ನೋಡೋದು ಆಗುತ್ತೆ ಮತ್ತು ಒಳಗಡೆಯಿಂದ ಅರ್ಥ ಮಾಡ್ಕೊಳ್ಳೋದು ಆಗುತ್ತೆ, ಎರಡೂ ಆಗುತ್ತೆ. ಇಲ್ಲಿ ಎಷ್ಟು ಒಂದು ಸಣ್ಣ ವಿಷಯ ನಮ್ಗೆ ಹೆಂಗೆ ದುಃಖ ತರ್ತದೆ ಅನ್ನೋದಕ್ಕೆ, ನಮ್ಗೆ ಹೆಂಗೆ ಪ್ರಾಬ್ಲಮ್ ತರ್ತದೆ, ಕಾಯಿಲೆ ತರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇನಾದ್ರೂ ನೋಡುವಾಗ ಅದು ಹೇಗಿದೆಯೋ ಹಾಗೆ ನೋಡಲ್ಲ, ನಾನು ಹೇಗಿದ್ದೀನೋ ಹಾಗೆ ನೋಡೋದು. ಇದೇ ಪ್ರಾಬ್ಲಮ್ ಅಂತ ಗಮನಿಸ್ತಾ ಇದ್ದೀರಲ್ಲ. ಅಂದ್ರೆ ಏನನ್ನೋ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಹೇಗಿದೆಯೋ ಹಾಗೆ ನೋಡಲ್ಲ ನಾವು ಹೇಗಿದ್ದೀವೋ ಹಾಗೆ ನೋಡೋದು. ನಾವು ಹೇಗಿದ್ದೀವೋ ಹಾಗೆ ನೋಡ್ತೀವಲ್ಲ, ಅಲ್ಲೇ ಸಮಸ್ಯೆ ಆಗೋದು ಅಂತ, ಅಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಅಲ್ಲೇ ಪ್ರಾಬ್ಲಮ್ ಆಗೋದು. ಘರ್ಷಣೆ, ಜಗಳ, ಹಾನಿ, ಅನಾರೋಗ್ಯ ಎಲ್ಲಕ್ಕೂ ಪ್ರಾಬ್ಲಮ್ ಅಂತ. ಸಮಾಧಿ ಅಂದ್ರೆ ಸರಿಯಾಗಿ ನೋಡುವುದು ಅಂತ, ಲೋಕವನ್ನು ಹೊರಗೂ ಒಳಗುನು ಅಂತ, ಯಾವುದೇ ದೋಷವಿಲ್ಲದೆ, ಯಾವುದೇ ಮಾತ್ಸರವಿಲ್ಲದೆ, ಯಾವುದೇ ಕೋಪವಿಲ್ಲದೆ, ಯಾವುದೇ ಹೊಟ್ಟೆ ಕಿಚ್ಚಿಲ್ಲದೆ ಸರಿಯಾಗಿ ನೋಡುವುದು. ನೀವು ಅದಕ್ಕೆ ಬೇಕಾದಂತ ಒಂದು ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ಬೇಕು ಅಂತ ಬುದ್ಧ ಹೇಳಿದ್ರು. ಅದಕ್ಕೆ ಆ ಮೈಂಡ್ ಹಂಗಿರ್ಬೇಕು, ಪ್ರಫುಲ್ಲವಾಗಿರ್ಬೇಕು ಮೈಂಡ್ ಅಂತ, ನೋಟ ಆಗ ಚೆನ್ನಾಗಿರ್ತದೆ ಅಂತ. ಅದಕ್ಕೆ ಪೂರಕವಾಗಿ ಸರಿಯಾದ ಮಾತು ಅಷ್ಟೇ. ನೋಡಿ, ಎವ್ರಿಥಿಂಗ್ ಇಸ್ ಮೈಂಡ್ ಇದೆಯಲ್ಲ ಬಹಳ ಮುಖ್ಯ ಅಂತ. ನಿಮಗೆ ಮೈಂಡ್ ಹೇಗಿದೆ ಹಾಗೆ ನೋಟ ಅಂತ, ಹಾಗೆ ಇಂದ್ರಿಯಗಳು. ಮತ್ತೆ ಮೈಂಡ್ ಹೇಗಿದೆಯೋ ಹಾಗೆ ಮಾತು ಕೂಡ ಹಾಗೆ. ನೋಡಿ, ನಮ್ಮ ಮೈಂಡು ಬಹಳ ಇದ್ದಾಗ ಉಲ್ಲಸಿತವಾದ ಮಾತೇ ಆಡ್ತೀವಿ, ವಾಪಸ್ ನಮಗೆ ಉಲ್ಲಸಿತವಾದ್ದೇ ಬರ್ತದೆ. ಮೈಂಡ್ ಅಸ್ತವ್ಯಸ್ತವಾಗಿದ್ದಾಗ ನಮ್ಮ ಮಾತುಗಳು ಕೂಡ ಅಸ್ತವ್ಯಸ್ತ, ಏರಿಳಿತ ಆಗುತ್ತೆ, ಕೋಪತಾಪಕ್ಕೊಳಗಾಗುತ್ತೆ. ವಾಪಸ್ ಬರೋ ಕರ್ಮನೂ ನಮ್ಗೆ ಅಂಥದ್ದೇ ಬರುತ್ತೆ, ರಿಯಾಕ್ಷನ್ಸ್ ಕೂಡ ಹಾಗೆ ಬರುತ್ತೆ, ಸಂಕಟಕ್ಕೊಳಗಾಗ್ತೀವಿ. ಅದಕ್ಕೆ ಸರಿಯಾದ ದೃಷ್ಟಿ ಅಂತ, ಸರಿಯಾದ ಮಾತು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದೊಂದನ್ನು ಒಂದು ಗಂಟೆಗಟ್ಟಲೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ಬೋದು. ತಾವು ಓದ್ಕೊಳ್ಳಿ ಅದನ್ನ. ಮತ್ತು ಸರಿಯಾದ ಕಾರ್ಯ ಅಂತ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಕಾರ್ಯ. ಬುದ್ಧರು 6 ವರ್ಷಗಳ ಕಾಲ ವಿವಿಧ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ, ನಾನು ಎನ್ಲೈಟನ್ಮೆಂಟ್ ಪಡಿಲೇಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಕೊನೆಗೆ ಸುಮಾರು 40 ದಿವಸಗಳಿಗಾಗುವಷ್ಟು ಆಹಾರವನ್ನ ಸಂಗ್ರಹಿಸ್ಕೊಂಡು ಬಂದು ಕೂತ್ಕೊಂಡಂತ ಅರಳಿ, ನನ್ನ ಮೂಳೆ, ರಕ್ತ, ಮಾಂಸ ಅಳ್ದೋಗೋವರೆಗೂ ನಾನು ಎದ್ದೇಳಲ್ಲ ಅಂತ, ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತ. ನಾನು ಅಟೈನ್ಮೆಂಟ್ ಮೀನ್ಸ್ ಆ ಎನ್ಲೈಟನ್ಮೆಂಟ್ ನಾನು ಪಡಿತೀನಿ ಅಂತ. ನೋಡಿ, ಅಂದ್ರೆ ಆ ಕಮಿಟ್ಮೆಂಟ್ ಹೆಂಗಿದೆ ಅಂತ. ಸರಿಯಾದ ಕಾರ್ಯ, ಸರಿಯಾದ ಜೀವನ ವಿಧಾನ, ಸರಿಯಾದ ಪ್ರಯತ್ನ, ಸರಿಯಾದ ಅರಿವು ಮತ್ತು ಮನಸ್ಸು, ಮೈಂಡ್ಫುಲ್ನೆಸ್ ಅಂತ, ಮತ್ತು ಸರಿಯಾದ ಸಂಕಲ್ಪ ಮತ್ತು ಸರಿಯಾದ ಏಕಾಗ್ರತೆ ಅಂತ ಅಷ್ಟಾಂಗ ಮಾರ್ಗವನ್ನು ಹೇಳ್ತಾರೆ. ನೋಡಿ, ಇದು ತುಂಬಾ 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 ಎಸೆನ್ಷಿಯಲ್ ನಮ್ಮ ಹೆಲ್ತ್ಗೆ, ನಮ್ಮ ಆರೋಗ್ಯಕ್ಕೆ ಅಂತ, ತುಂಬಾ ಅಗತ್ಯ ಅಂತ. ಒಂದು ಚೂರು ಏರ್ಪೇರ್ ಆದ್ರೂ ಸಂಕಟ ತಪ್ಪದ್ದಲ್ಲ ಅಂತ, ಕಾಯಿಲೆ ತಪ್ಪದ್ದಲ್ಲ ಅಂತ. ಹಾಗೆ ಇದಕ್ಕೆ ಪೂರಕವಾಗಿ ಬುದ್ಧರು, ನೀವು ಚೆನ್ನಾಗಿರ್ಬೇಕೆ, ಆರೋಗ್ಯವಾಗಿರ್ಬೇಕೆ, ನಿಮ್ಮ ಸುತ್ತಮುತ್ತ ಪ್ರಪಂಚ ಕೂಡ ಆರೋಗ್ಯವಾಗಿರ್ಬೇಕೆ, ಹಾಗಿದ್ರೆ ಪಂಚಶೀಲವನ್ನ ಫಾಲೋ ಮಾಡಿ ಅಂತಾರ. ಪಂಚಶೀಲವನ್ನು, ನಾನು ಜೀವಹತ್ಯೆ ಮಾಡಲ್ಲ, ನಾನು ಕಳ್ಳತನ ಮಾಡಲ್ಲ, ನಾನು ಸುಳ್ಳು ಹೇಳಲ್ಲ, ನಾನು ಮದ್ಯ ಮಾತುಕಗಳನ್ನ ಸೇವಿಸಲ್ಲ, ನಾನು ವ್ಯಭಿಚಾರ ಮಾಡಲ್ಲ. ಏಕೆಂದ್ರೆ ಅವು ನಿಮಗೆ ದುಃಖದ ಸರಣಿಯನ್ನೇ, ಕಷ್ಟದ ಸರಣಿಯನ್ನೇ ತಂದೊಡ್ತಾವು ಅಂತ. ನೀವು ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಂಬಾ ಸಫರ್ ಪಡಬೇಕಾಗತ್ತೆ. ಬುದ್ಧರು ಪಂಚಶೀಲವನ್ನ ಹೇಳ್ತಾರೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಕ್ಕೆ ಇಷ್ಟಪಡ್ತೀನಿ ನಾನು. ಈ ಕೊಲ್ಲುವುದ್ರ ಬಗ್ಗೆ ನನಗೆ ಸುಮಾರು ಜನರು ಕೇಳಿದ್ದಾರೆ. ನಾನು ಹಿಂದೆ ಯಾವುದೋ ಒಂದು ಆರ್ಟಿಕಲ್ ಬರೆದಾಗ್ಲೂ ನನಗೆ ಸುಮಾರು ಜನ ಕ್ವಶನ್ ಮಾಡಿದ್ರು, ಹಾಗಾದ್ರೆ ನಾವು ಮಾಂಸ ತಿನ್ನೋದು ಬಿಟ್ಬಿಡ್ಬೇಕಾ ಅಂತ. ಜೀವಹತ್ಯೆ ಮಾಡಬೇಡಿ ಅಂತ ಬುದ್ಧ ಹೇಳ್ತಾನೆ ಅಲ್ಲ, ನೀವು ಅದನ್ನ ಹೇಳ್ತಾ ಇದ್ರಿ, ಹಂಗಾದ್ರೆ ಮಾಂಸ ತಿನ್ನೋದು ಬಿಟ್ಬಿಡ್ಬೇಕಾ, ನೀವು ತಿನ್ನೋದು ಬಿಟ್ಬಿಡ್ತೀರಾ ಅಂತ. ಇಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕಾಗಿದೆ. ನೋಡಿ, ಗೌತಮ ಬುದ್ಧರು ಎಲ್ಲರನ್ನೂ ಪ್ರೀತಿಸು ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಕೊಲ್ಲಬೇಡ ಅನ್ನೋದಕ್ಕಿಂತ ಎಲ್ಲರನ್ನೂ ಹೆಚ್ಚು ಪ್ರೀತಿಸು ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಇಲ್ಲಿ ಒಂದು ಸೂಕ್ಷ್ಮವನ್ನ ಗಮನಿಸ್ಬೇಕು ತಾವಂತೆ. ಇದು
ಹೆಂಗೆ ಅರ್ಥ ಮಾಡಿ? ಈಗ ಭೂಮಿ ಹೆಂಗಿದೆ? ಇಲ್ಲಿ ಒಂದಕ್ಕೆ ಇನ್ನೊಂದು ಆಹಾರವೇ. ಇಲ್ಲಿ ಆಹಾರ ಅಲ್ಲದೆ ಇರೋದು ಯಾವುದೂ ಇಲ್ಲ. ಕಬ್ಬಿಣವನ್ನು ತಿಂದು ಬದುಕುವಂತಹ ಜೀವಿಗಳು ಇರ್ತವೆ ಅದರ ಮೇಲೇನೆ. ಹಂಗೆ ಕಬ್ಬಿಣವೂ ಕೂಡ ಒಂದಕ್ಕೆ ಆಹಾರವೇ, ಬಂಡೆಯೂ ಇನ್ನೊಂದಕ್ಕೆ ಆಹಾರವೇ ಅಂತ. ಇಲ್ಲಿ ಆಹಾರವಲ್ಲದೆ ಇರೋದು ಯಾವುದೂ ಇಲ್ಲ ಅಂತ, ಎಲ್ಲವೂ ಆಹಾರವೇ. ಇಂಥ ಸಂದರ್ಭದಲ್ಲಿ ಬುದ್ಧ, ನೀವು ಜೀವಹತ್ ಮೀನ್ಸ್ ಅಂದ್ರೆ ಅಷ್ಟು ರಿಗರಸ್ ಆದಂತ, ನೀವು ಯಾರನ್ನು ಕೊಲ್ಲಬಾರ್ದು ಅಂತ ಹೇಗೆ ಹೇಳಕ್ ಸಾಧ್ಯ ಆಗುತ್ತೆ ಅಂತ? ಅದು ಹೆಂಗಾಗುತ್ತೆ? ಅದು ಪ್ರಾಕ್ಟಿಕಲ್ ಹೆಂಗಾಗುತ್ತೆ? ಭೂಮಿ ಇರೋದೇ ಹಾಗೆ ಅಂತ. ನಾವು ಒಂದು ಸರಿ ಉಸಿರಾಡ್ತೀವಿ ಅಂದಾಗ್ಲೂ ಒಂದು ಉಸಿರು ತಗೊಳ್ಳುವಾಗಲೂ ಎಷ್ಟೋ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಿ ಸತ್ತೋಗ್ಬಿಡ್ತವೆ. ಒಂದು ಗ್ಲಾಸ್ ನೀರು ಕುಡಿತೀವಿ ಅಂದಾಗ್ಲೂ ಎಷ್ಟೊಂದು ಜೀವವನ್ನು ನಾವು ತಿಂದಾಕ್ತೀವಿ. ಸೊಪ್ಪು, ಮೊಳಕೆ ಕಾಳು, ಮಾಂಸ, ಹಾಲು, ಹಣ್ಣು ಎಲ್ಲವೂ ಜೀವವೇ ಅಂತ. ಹಾಗಾಗಿ ಹೇಗೆ ಹೇಳಕ್ ಸಾಧ್ಯ ಬುದ್ಧ? ಅದಕ್ಕೆ 3 ಥಿಯರಿಗಳಿವೆ. ಈ ಬುದ್ಧ ಮತ್ತು ಆತನ ಧಮ್ಮ ಅಂತಕ್ಕಂಥ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಅದನ್ನು ಹೇಳ್ತಾರೆ, ತಾವೆಲ್ಲ ಓದಿರ್ಬೋದು. ಒಂದು ಜೈನರ ಒಂದು ಥಿಯರಿ, ಜೈನರ ಥಿಯರಿ ನೆವರ್ ಟು ಕಿಲ್ ಅಂತ. ಅಂದ್ರೆ ಎಂದಿಗೂ ಕೊಲ್ಲಬಾರ್ದು, ಅಹಿಂಸೆಯೇ ಪರಮಧರ್ಮ, ನೆವರ್ ಟು ಕಿಲ್ ಅಂತ, ಯಾವ ಕಾರಣಕ್ಕೂ ಕೊಲ್ಲಬಾರ್ದು ಅಂತ. ಇನ್ನೊಂದು ಹಿಂದೂಗಳದು, ಅದು ವಿಲ್ ಟು ಕಿಲ್ ಅಂತ. ಅಂದ್ರೆ ಕೊಲ್ಲುವುದನ್ನು ಪ್ರೋತ್ಸಾಹಿಸಲಾಗುತ್ತೆ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಶಿಷ್ಟರನ್ನು ರಕ್ಷಿಸಬೇಕಾದ್ರೆ ದುಷ್ಟರನ್ನ ಕೊಲ್ಲಬೇಕು ಅಂತ, ಶಿಕ್ಷಿಸಬೇಕು ಅಂತ. ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳದ ತಾವು ಗಮನಿಸಿದ್ದೀರಿ. ಇವ್ರನ್ನೆಲ್ಲ ನಾನು ಪರಿವರ್ತನೆ ಮಾಡ್ತೀನಿ, ಎದುರ್ಕೋಬೇಡ, ಕೊಲ್ಬೇಡ, ಬಿಡು ಅಂತ ಹೇಳಲ್ಲ ಕೃಷ್ಣ. ಅವ್ರನ್ನ ಕೊಲ್ಲು ಅಂತಾನೆ ಹೇಳಲ್ಲ. ಹಾಗಾಗಿ ವಿಲ್ ಟು ಕಿಲ್ ಅಂತ, ಅದು ನೆವರ್ ಟು ಕಿಲ್ ಜೈನರದು. ಹಿಂದೂಗಳದು ವಿಲ್ ಟು ಕಿಲ್ ಅಂತ, ಕೊಲ್ಲೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ, ಅದು ಯಾವ ಕಾರಣಕ್ಕೂ ಕೊಲ್ಲಬೇಡ ಅಂತ. ಬಟ್ ಬುದ್ಧ ಹೇಳೋದೇನೆಂದ್ರೆ ಇವೆರಡೂ ಕೂಡ ಪ್ರಾಕ್ಟಿಕಲ್ ಅಲ್ಲ ಮತ್ತು ಪ್ರಕೃತಿಗೆ ವಿರುದ್ಧವಾದದ್ದು ಅಂತ. ಎರಡೂ ಪ್ರಕೃತಿಗೆ ವಿರುದ್ಧವಾದ್ದು. ಅದಕ್ಕೆ ಬುದ್ಧ ಮಧ್ಯಮ ಮಾರ್ಗದಲ್ಲಿ ನೀಡ್ ಟು ಕಿಲ್ ಅಂತ ಹೇಳ್ತಾರೆ. ನೀಡ್ ಟು ಕಿಲ್ ಅಂದ್ರೆ ಈಗ ನಾವು ಎಷ್ಟು ಆಹಾರ ತಿನ್ನಬೇಕು ಅಷ್ಟನ್ನ ನೀವು ಕೊಲ್ಲೇಬೇಕಾಗತ್ತೆ ಅಂತ, ಅಷ್ಟೇ ಬುದ್ಧರು ಹೇಳ್ತಾ ಇರೋದಂತ. ಅದಕ್ಕೆ ಮೀರಿ ಏನೇ ಮಾಡಿದ್ರೆ ಅದು ಬಹಳ ಅನ್ಯಾಯ ಅಂತ, ಅದು ಮೋಸ ಅಂತ, ಅದು ಕರ್ಮ, ನಿನಗೆ ಕೆಟ್ಟ ಕರ್ಮ ತರ್ತದೆ ಅಂತ ಬುದ್ಧರು ಹೇಳೋದು. ನೆವರ್ ಟು ಕಿಲ್, ವಿಲ್ ಟು ಕಿಲ್, ನೀಡ್ ಟು ಕಿಲ್ ಅಂತ ತಾವು ಅರ್ಥ ಮಾಡ್ಕೋತ. ಅಂದ್ರೆ ಇಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತು ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ದೇನೆ ಬುದ್ಧರ ತತ್ವಗಳನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಈಗ ಬಿಕ್ಕುವಾಗಿ ಬುದ್ಧ ಯಾವ ಆಹಾರ ಬೇಕಾದ್ರೂ ತಗೋತಿದ್ನಲ್ಲ, ಬಿಕ್ಕುಗಳೆಲ್ಲರಿಗೂ ತಗೊಳ್ಳಕ್ ಹೇಳಿದ್ನಲ್ಲ. ಹಾಗಾಗಿ ಪಂಚಶೀಲದ ಬಗ್ಗೆ ಇದೊಂದು ಜಸ್ಟ್ ಕ್ಲಾರಿಫಿಕೇಶನ್ ಅಷ್ಟೇ, ಅಗತ್ಯ ಇರೋರು ಅಂತವ್ರಿಗೆ. ಇಷ್ಟನ್ನು ಹೇಳ್ತಾ ಕೊನೆಯದಾಗಿ ನನ್ನ ಮಾತನ್ನ ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬುದ್ಧರ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದೆ ನಾನು? ಅತ್ಯಂತ ಶ್ರೇಷ್ಠವಾದ ಕೊಡುಗೆಗಳ ಆರೋಗ್ಯವೇ ದೊಡ್ಡದು, ಅತ್ಯಂತ ಶ್ರೇಷ್ಠವಾದ ಕೊಡುಗೆಗಳ ಸಂಪತ್ತುಗಳಲ್ಲಿ ಸಂತೃಪ್ತಿಯೇ ದೊಡ್ಡದು, ಅತ್ಯಂತ ಶ್ರೇಷ್ಠವಾದ ಸಂಬಂಧಗಳಲ್ಲಿ ವಿಶ್ವಾಸವೇ ದೊಡ್ಡದು, ಅತ್ಯಂತ ಶ್ರೇಷ್ಠವಾದ ಸುಖಗಳಲ್ಲಿ ನಿಬ್ಬಾಣ ಸುಖವೇ ಅತ್ಯುತ್ಕೃಷ್ಟವಾದದ್ದು, ದೊಡ್ಡದು. ಈ ಪಾಯಿಂಟನ್ನ, ಲಾಸ್ಟ್ ಪಾಯಿಂಟನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಬ್ಬಾಣ ಬಹಳ ದೊಡ್ಡ ಪಾಯಿಂಟ್ ಇದೆ. ಇದನ್ನು ಹೇಳುವಷ್ಟು ಯೋಗ್ಯತೆ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅದೊಂದು ಅಟೈನ್ಮೆಂಟ್. ಆ ಒಂದು ಸ್ಟೇಟ್ ತಲುಪದವ್ರಿಗೆ ಅಷ್ಟೇ ಅದು ಅನುಭವ ಬಂದಿರ್ತದೆ. ನಾವಂತೂ ಆ ಸ್ಟೇಜ್ಗೆ ಹೋಗಿಲ್ಲ. ಆದ್ರೆ ಅಧ್ಯಯನ ಬಲದಿಂದ ಹೇಳ್ಬೋದಷ್ಟೇ, ಎಕ್ಸ್ಪ್ಲೇನ್ ಮಾಡ್ಬೋದಷ್ಟೇ ಅಂತ. ನಿಬ್ಬಾಣ ಎಷ್ಟು ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಅಂತ ಅಂದ್ರೆ, ಜಗತ್ತಿನಲ್ಲಿ ಎಷ್ಟೊಂದು ಧಾರ್ಮಿಕ ಗುರುಗಳು ಜಸ್ಟ್ ಫಾಲೋ ಮೀ ಅಂತ, ನಾನು ಫಾಲೋ ಮಾಡು, ನಿನಗೆ ನಿಬ್ಬಾಣ ಕೊಡ್ತೀನಿ, ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಮೋಕ್ಷ ಕೊಡ್ತೀನಿ ಅಂತ. ಅದು ಹೆಂಗೆ ಮೋಕ್ಷ ಅಂದ್ರೆ ಹೆಂಗೆ? ಬೇರೆಯವ್ರು ಕಲ್ಪನೆ ಮಾಡ್ಕೊಡೋದಂಗೆ, ಮೇಲೆ ಯಾವುದೋ ಒಂದು ಲೋಕ ಇದೆ, ಅದು ಸ್ವರ್ಗ, ಅಲ್ಲಿ ಅಜರಾಮರವಾದಂಥ ಸೀಟ್ಗಳಿವೆ, ಈ ತರ ನೀನು ಒಲಾಡ್ಬೋದು ಅಲ್ಲಿ ಕೂತ್ಕೊಂಡು ಅಂತ ಹಂಗೆ ಹೇಳಿದ್ರು. ಜಸ್ಟ್ ನೀನು ಫಾಲೋ ಮಾಡ್ಬೇಕಷ್ಟು, ನಾನು ಫಾಲೋ ಮಾಡು, ನೀನು ಅಲ್ಲಿಗೆ ಕಳಿಸ್ತೀನಿ ಅಂತ. ಅದನ್ನು ಮೋಕ್ಷ ಅಂತ ಕರೆದಿರೋದು ಬೇರೆಯವರು ಅಂತ. ಬಟ್ ಬುದ್ಧರು ಅದನ್ನು ಒಪ್ಪಲ್ಲ ಅಂತ.
ನನಗೆ ಮೋಕ್ಷನ ಇನ್ನೊಬ್ಬ ಹೆಂಗ್ ಕೊಡಕ್ ಸಾಧ್ಯ ಅಂತ, ಅದೆಂಗ್ ಸಾಧ್ಯ ಅಂತ. ನಾನೇ ನನ್ನ ಆ ನಿಬ್ಬಾಣವನ್ನು ನಾನು ಪಡ್ಕೋಬೇಕು, ನಾನೇ ಅಟೈನ್ಮೆಂಟ್ ಮಾಡಿ, ನಾನೇ ಗಳಿಸ್ಬೇಕು ಅದನ್ನ ಅಂತ. ಬೇರೆ ಹೆಂಗ್ ಕೊಡಕ್ ಸಾಧ್ಯ ಅಂತ, ಹೆಂಗ್ ಸಾಧ್ಯ? ಅದೆಲ್ಲ ಅಸಾಧ್ಯದ ಮಾತು ಅಂತ. ಪ್ರಾಕ್ಟಿಕಲ್ಗೆ ವೈಜ್ಞಾನಿಕವಾಗಿ ಹೇಳುವಂತ ಮಾತು. ನಿಬ್ಬಾಣ, ನಿಬ್ಬಾಣ ಅಂದ್ರೆ ಏನು, ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅದನ್ನ? ಅದಕ್ಕೆ ಬುದ್ಧರದೇ ಒಂದು ಸ್ಟೇಟ್ಮೆಂಟ್ ಓದ್ತೀನಿ ತಮಗೆ, ಗಮನಿಸಿ. ಒಂದು ತಾವರೆಯ ಹೂವು ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಿಂದ ಮಲಿನವಾಗದಂತೆ ಹೇಗೆ ಎದ್ದು ನಿಂತಿದೆಯೋ, ಅಥವಾ ಒಂದು ತಾವರೆ ಕೆಸರಿನಲ್ಲಿ ಹುಟ್ಟಿ ಕೆಸರಿನಲ್ಲಿ ಬೆಳೆದು ಕೆಸರಿನಿಂದ ಮಲಿನವಾಗದಂತೆ ಹೇಗೆ ಎದ್ದು ನಿಂತಿದೆಯೋ, ಹಾಗೆ ನಾನು, ಬುದ್ಧರು ಹೇಳ್ತಾ ಇರೋದು, ಈ ಪ್ರಪಂಚದಲ್ಲಿ ಹುಟ್ಟಿ ಈ ಪ್ರಪಂಚದಲ್ಲಿ ಬೆಳೆದು ಈ ಪ್ರಪಂಚದಿಂದ ಮಲಿನವಾಗದೆ ಎದ್ದು ನಿಂತಿದ್ದೇನೆ, ಗೆದ್ದು ನಿಂತಿದ್ದೇನೆ. ಇದನ್ನೇ ನಿಬ್ಬಾಣ ಅಂತ ಕರೆಯೋದು. ಈ ಸ್ಟೇಜನ್ನ, ಈ ಸ್ಥಿತಿಯನ್ನ ನೋಡಿ. ಒಂದು ತಾವರೆ ಹೂವು ನೀರಿನಲ್ಲೇ ಇದೆ, ಅದು ಬೆಳಿಬೇಕಾದ್ರೆ ನೀರಿನಲ್ಲಿ ಇರಲೇಬೇಕು, ಕೆಸರಲ್ಲಿ ಇರಲೇಬೇಕು, ಬಟ್ ಅದಕ್ಕೆ ಅಂಟಿಕೊಳ್ಳಲ್ಲ ಅದಂತ. ಇದನ್ನ ಡಿಟ್ಯಾಚ್ಮೆಂಟ್ ಅಂತಾರೆ ಇಂಗ್ಲಿಷ್ನಲ್ಲಿ, ಡಿಟ್ಯಾಚ್ಮೆಂಟ್ ಅಂತ. ಅಂದ್ರೆ ಹೊರಗಿನ ಯಾವ ಪ್ರಚೋದನೆಗಳಿಗೂ ಏರ್ಪೇರಾಗದೇ ಇರತಕ್ಕಂಥ ಸ್ಥಿತಿ ಡಿಟ್ಯಾಚ್ಮೆಂಟ್ ಅಂತಕ್ಕಂಥದ್ದು. ಹೊರಗಿನ ಯಾವ ಪ್ರಚೋದನೆಗಳಿಗೂ ಕೂಡ ಏರ್ಪೇರಾಗದೇ ಇರತಕ್ಕಂಥದ್ದು ಅಂತ. ದಟ್ ಈಸ್ ಕಾಲ್ಡ್ ನಿಬ್ಬಾಣ. ಅದಕ್ಕೆ ಎಲ್ಲಾ ಸುಖಗಳ ಅತ್ಯುತ್ಕೃಷ್ಟವಾದ ನಿಬ್ಬಾಣ ಸುಖ ಅಂತ ಬುದ್ಧರು ಹೇಳಿರುವಂಥದ್ದು. ಅದಕ್ಕೆ ಎಲ್ಲ ರಾಗ ದ್ವೇಷ ಮೋಹಗಳಿಂದ ಮುಕ್ತವಾಗಿರ್ತಕ್ಕಂಥ ಸ್ಥಿತಿ ಅಂತ ಕರೆದಿದ್ದಾರೆ ನಿಬ್ಬಾಣವನ್ನು. ಅದೊಂದು ಅಂದ್ರೆ ಪ್ರತಿಯೊಂದು ಜೀವಿಯನ್ನ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಲಿಕ್ಕೆ ಬುದ್ಧ ಧಮ್ಮ ಪ್ರಯತ್ನ ಮಾಡುತ್ತೆ. ಮತ್ತು ಬುದ್ಧರು ಕೊಟ್ಟರೆ ಮೆಸೇಜೇ ಅದು. ಅಂದ್ರೆ ಒಬ್ಬ ಆರ್ಡಿನರಿ ಪರ್ಸನ್ ಕೂಡ ಆ ಸ್ಟೇಜ್ಗೆ ಏರಕ್ಕೆ ಸಾಧ್ಯ, ಅದು ಡಿಟ್ಯಾಚ್ಮೆಂಟ್ ಸ್ಟೇಜ್ಗೆ. ಇದು ಹೇಗೆ? ಇದಕ್ಕೆ ಅರ್ಥ ಮಾಡಿಸಕ್ಕೆ ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ತಮಗೆ ಗೊತ್ತಿರುವಂತ ಉದಾಹರಣೆಗಳು ಅಥವಾ ಕೆಲವರು ಹೊಸಬರಿಗೆ ಕೆಲವು ಹೊಸ ಉದಾಹರಣೆಗಳಾಗಿರ್ಬೋದು. ಒಂದ್ ಕಡೆ ಬುದ್ಧರು ಉಪನ್ಯಾಸ ಕೊಡ್ತಾ ಇದ್ರು. ಎಲ್ಲರೂ ಬೆಳಗ್ಗೆ ಎಲ್ಲ ಸೇರ್ಬಿಟ್ಟಿದ್ರು, ಜನವೆಲ್ಲ ತುಂಬಾ ಸೇರಿದ್ರು, ತುಂಬಾ ಸೈಲೆಂಟ್ ಇತ್ತು, ಭಯಂಕರ ಮೌನದಲ್ಲಿ ಬುದ್ಧರು ಮಾತಾಡ್ತಾ ಇದ್ರು, ಎಲ್ಲರೂ ಕೇಳಿಸ್ಕೊತಾ ಇದ್ರು. ಪಕ್ಕದಲ್ಲಿ ಅರಮನೆ ಇತ್ತು. ರಾಜನಿಗೆ ಬಹಳ ಕ್ರೋಧ ಇತ್ತು ಬುದ್ಧನ ಮೇಲೆ. ಇವನು ಏನಿಲ್ಲ ಎತ್ತಿಲ್ಲ, ಇಷ್ಟು ಜನಪ್ರಿಯ ಹೇಗಾದ ಅಂತ, ಮತ್ತು ನನ್ನ ಮಾತನ್ನ ಮೀರಿ ಜನ ಹೆಂಗೆ ಅವನ ಹತ್ರಕ್ಕೆ ಹೋಗ್ತಾರೆ, ಇದರ ಮೇಲೆ ತುಂಬಾ ಕ್ರೋಧ ಇತ್ತು ಬುದ್ಧರ ಮೇಲೆ, ರಾಜನಿಗೆ. ಅವನು ಬರ್ತಾನೆ, ಅಷ್ಟೂ ಜನರ ಎದುರಿಗೆ ಬುದ್ಧನನ್ನ ಹೀನಮಾನವಾಗಿ ಬೈತಾನೆ. ಅಂದ್ರೆ ಬುದ್ಧನನ್ನ ಸಾಕ್ಷಾತ್ ಪರಮಾತ್ಮನ ಹಾಗೆ ಜನರು ಪೂಜೆ ಮಾಡುವಂತ ಸಂದರ್ಭದಲ್ಲಿ, ಬುದ್ಧನನ್ನು ಸಾಕ್ಷಾತ್ ಪರಮಾತ್ಮ ಸ್ವರೂಪಿಯಾಗಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಇಷ್ಟು ನಿಕೃಷ್ಟವಾಗಿ ಒಬ್ಬ ರಾಜ ಬೈತಾ ಇರುವಾಗ ಬುದ್ಧರಿಗೆ ಏನಾಗ್ಬೋದು ಅಂತ. ಬಟ್ ಏನೂ ಆಗಲ್ಲ. ಯಾಕೆ ಅಂದ್ರೆ ಅವರು ನಿಬ್ಬಾಣ ಸ್ಥಿತಿನ ತಲುಪಿದ್ದಂಥವ್ರು ಅಂತ. ಅವರು ಡಿಸ್ಟರ್ಬೇ ಆಗಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಇದ್ರೆ ತಾನೇ ಆಕ್ಷನ್ ಜಾಸ್ತಿ ಆಗುತ್ತೆ. ಆಕ್ಷನ್ಗೆ ರಿಯಾಕ್ಷನ್ ತೋರ್ಲಿಲ್ಲ ಅಂದ್ರೆ, ಇವನು ಬೈಯುವಾಗ ಬುದ್ಧನ ಮುಖದಲ್ಲಿ ಏನಾದ್ರೂ ಏರಿಳಿತ ಆಗಿದ್ರೆ ಇವನಿಗೂ ಖುಷಿ ಆಗೋದು, ಬುದ್ಧ ಏನಿಲ್ಲ ಸುಮ್ಮನೆ ಕೂತಿದ್ದಾರೆ ಅಂತ. ತಲೆ ಕೆಟ್ಟೋಯ್ತು ರಾಜನಿಗೆ, ಖಾಲಿ ಆಗೋಯ್ತು, ಎಷ್ಟು ಹೊತ್ತಿರ್ತದೆ. ಆಗ ಬುದ್ಧ ಕೇಳಿದ್ರು, ಮುಗಿತಾ ನಿಂದೆಲ್ಲ ಅಂತ. ಮುಗೀತು, ನಿನ್ನಂತ ಬಂಡನಿಗೆ ಎಷ್ಟು ಬೈದ್ರೇನು ಅಂತ ಅಂದ. ಅದಕ್ಕೆ ಬುದ್ಧರು ಹೇಳಿದ್ದೇನು, ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರೆ, ಅವ್ರಿಗೆ ಊಟ ಹಾಕ್ತೀಯಾ, ಉಡುಗೊರೆಗಳು ಕೊಡ್ತೀಯಾ, ಅವ್ರು ಅದನ್ನ ಈಸ್ಕೊಳ್ದಿದ್ರೆ ಏನ್ ಮಾಡ್ತೀಯಾ ಅಂತ ಪ್ರಶ್ನೆ ಕೇಳಿದ್ರು. ಒಳ್ಳೇದಾಯ್ತು, ನಾನೇ ಇಟ್ಕೋತೀನಿ ಅಂತ ಅಂದ. ಹಾಗಾದ್ರೆ ನೀನು ಅಷ್ಟೊತ್ತಿಂದ ಕೊಟ್ಟಿಲ್ಲ ಉಡುಗೊರೆಗಳು, ನಾನು ಒಂದೂ ಇಟ್ಕೊಳ್ಳಲ್ಲ, ನೀನೇ ವಾಪಸ್ ತಗೋಬಿಡು ಅಂತ ಅಂದ್ರೆ. ಅವನು ಫುಲ್ ಸ್ಟನ್ ಆಗೋದ ಮತ್ತು ಶರಣಾಗೋದ, ಒಂದೇ ಒಂದು ಮಾತು, ಶರಣಾಗೋದ ಅವನು. ನೋಡಿ, ಅಷ್ಟು ನಕಾರಾತ್ಮಕವಾದೊಂದು ಎನರ್ಜಿ ಬಂದರೂ ಕೂಡ ಬುದ್ಧ ಡಿಸ್ಟರ್ಬ್ ಆಗಲಿಲ್ಲ ಅಂತ. ಅದನ್ನೇ ನಿಬ್ಬಾಣ ಸ್ಥಿತಿ ಅಂತ ಕರೆಯುವಂಥದ್ದಂತ. ಇನ್ನ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ, ಗೊತ್ತಿರುವಂತ ಉದಾಹರಣೆ ತಮಗೆಲ್ಲ ಅಂತ. ಇಬ್ರು ಬಿಗ್ಗುಗಳು ಎಲ್ಲೋ ಒಂದ್ ಕಡೆಗೆ ಪ್ರಯಾಣ ಮಾಡ್ತಾ ಇದ್ರು. ಒಬ್ಬ ದೊಡ್ಡ ಬಿಕ್ಕಿದ್ದ, ಇನ್ನೊಬ್ಬ ಚಿಕ್ಕ ಬಿಕ್ಕಿದ್ದ.
ಇಲ್ಲಿ ಹೋಗ್ತಾ ಇದ್ರು, ಧಾರಾಕಾರವಾಗಿ ಮಳೆ ಬಂತು, ನಿಂತೋಗಿತ್ತು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ರಸ್ತೆ ಎಲ್ಲ ಹಳ್ಳ ಕೊಳ್ಳ, ನೀರು ಎಲ್ಲ ನಿಂತಿತ್ತು. ಒಬ್ಳು ತರುಣಿ, ಸುಂದರವಾದ ತರುಣಿ, ಅತ್ಯುತ್ತಮವಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ಎಲ್ಲೋ ಹೋಗ್ಬೇಕು, ರಸ್ತೆಲಿ ಒಂದು ಹೊಂಡ ಇದೆ, ಕೆಸರಿದೆ, ಅದನ್ನ ದಾಟಿದ್ರೆ ನಾನು ಜಾರ ಬಿದ್ದು ಬಿಡ್ತೀನಲ್ಲ ಅಂತ ಅವಳು ಹಂಗೆ ನಿಂತಿದ್ದಾಳೆ. ಏನ್ ಮಾಡೋದು, ಯಾರಾದ್ರೂ ಸಹಾಯ ಮಾಡ್ತಾರ ಅಂತ ನೋಡ್ತಾ ಇದ್ದಾಳೆ. ಆಗ ಅಲ್ಲೇ ಬಂದ್ರಲ್ಲ ಬಿಕ್ಕುಗಳು. ದೊಡ್ಡವನೇನ್ ಮಾಡ್ದ, ಅವಳನ್ನ ಗಮನಿಸ್ತಾ ಅವಳ ಕಣ್ಣಿನಲ್ಲೇ ಸಹಾಯವನ್ನ ಯಾಚಿಸಿದ್ಲು. ಇವನು ಅವಳನ್ನ ಅನಾಮತ್ತ ಎತ್ತಿ ಆ ಹೊಂಡವನ್ನ ದಾಟಿಸಿ ಇಳಿಸ್ಬಿಟ್ಟು ಮುಂದೆ ಕೊಟ್ಟದ. ದೊಡ್ಡ ಬಿಕ್ಕು ಚಿಕ್ಕವನಿದ್ನಲ್ಲ, ದುರ್ದುರ್ ನೋಡ್ದ, ಗಾಬರಿ ಆಯ್ತು ಅವನ್ಗೆ. ಆದ್ರೆ ಮಾತಾಡ್ಲಿಲ್ಲ, ಹೋದ್ರು ಇಡೀ ದಿನ ನಡ್ಕೊಂಡು ಹೋಗಿ ಎಲ್ಲೋ ಒಂದು ಊರು ತಲುಪಿದ್ರು. ರಾತ್ರಿ ಆಗಿತ್ತು. ಕೈಕಾಲು ತೊಳೆದು ಊಟ ಮಾಡಿ ಮಲಗುವ ಸಂದರ್ಭಕ್ಕೆ ಚಿಕ್ಕ ಬಿಕ್ಕು ದೊಡ್ಡವನನ್ನ ಕೇಳ್ದ, ಅಲ್ಲ ಬುದ್ಧರು ನಮಗೆ ಸ್ತ್ರೀಯರಿಂದ ದೂರವಿರಿ ಅಂತ ಹೇಳಿದ್ದಾರೆ, ನೀನ ಆ ಹುಡುಗಿಯನ್ನ ಅನಾಮತ್ತಾಗಿ ಹೊತ್ಕೊಂಡಿಯಲ್ಲ, ಸರಿಯೋ ಅಂತ ಕೇಳ್ದ. ಅದಕ್ಕೆ ದೊಡ್ಡ ಬಿಕ್ಕು ಹೇಳ್ದ, ನಾನು ಅವಳನ್ನ ಅಲ್ಲೇ ಬಿಟ್ನಪ್ಪ, ನೀನು ಇನ್ನೂ ಹೊತ್ಕೊ ಬಂದಿದ್ಯಲ್ಲ ನೀನು. ಗಮನಿಸಿ, ದೊಡ್ಡ ಬಿಕ್ಕು ಡಿಟ್ಯಾಚ್ಡ್ ಅಂತ. ಅವಳನ್ನ ಮುಟ್ಟದ, ಬಟ್ ಅಂಟ್ಕೊಳ್ಳಿಲ್ಲ ಅವನಂತ. ಬಟ್ ಚಿಕ್ಕವನು ಮುಟ್ಲಿಲ್ಲ, ಆದ್ರೆ ಇಡೀ ದಿನ ಅದನ್ನ ತಲೆಯಲ್ಲಿ ಕ್ಯಾರಿ ಮಾಡಿದ್ದಾನೆ, ಒತ್ಕೊಂಡಿದ್ದಾನೆ. ಅಟ್ಯಾಚ್ಡ್ ಅಂತ. ದೊಡ್ಡವನು ಡಿಟ್ಯಾಚ್ಡ್, ಚಿಕ್ಕವನು ಅಟ್ಯಾಚ್ಡ್ ಅಂತ. ಈ ಡಿಟ್ಯಾಚ್ಡ್ ಮೈಂಡ್ ಸೆಟ್ ಇದೆಯಲ್ಲ, ದಟ್ ಈಸ್ ನಿಬ್ಬಾಣ ಅಂತ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಸಾರ್ವಜನಿಕವಾಗಿ ಜೀವನ ಮಾಡಬೇಕಾಗುತ್ತೆ. ಒಬ್ಬ ಅಧಿಕಾರಿಯಾಗಿ, ಒಬ್ಬ ಕೃಷಿಕನಾಗಿ, ಒಬ್ಬ ವ್ಯಾಪಾರಿಯಾಗಿ, ಒಬ್ಬ ವಕೀಲನಾಗಿ, ಒಬ್ಬ ವೈದ್ಯನಾಗಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅಂತ. ನಾವು ಎಷ್ಟೊಂದು ಏರಿಳಿತಕ್ಕೆ ಪ್ರತಿನಿತ್ಯ ಒಳಗಾಗ್ಲೇಬೇಕಾಗುತ್ತೆ ಅಂತ. ಅದಕ್ಕೆ ಬುದ್ಧರು ಹೇಳೋದಂದ್ರೆ ಬಿ ಡಿಟ್ಯಾಚ್ಡ್ ಅಂತ. ಅಂದ್ರೆ ಆ ಸ್ಟೇಜ್ಗೆ ಪ್ರತಿಯೊಬ್ಬರು ಹೋಗ್ಲೇಬೇಕು. ಹಾಗಷ್ಟೇ ನಾವು ಒಂದು ಸಮಚಿತ್ತತೆಯನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯ. ಸಮಚಿತ್ತತೆ ಅನ್ನೋದೊಂದು ಬಂದ್ರೆ ಇನ್ನುಳಿದ ಎಲ್ಲವೂ ಕೂಡ, ಅವು ಕೂಡ ಸಮ, ಮಾತಾಗ್ಬೋದು, ದೃಷ್ಟಿ ಆಗ್ಬೋದು, ಪ್ರತಿಯೊಂದು ಕೂಡ ಆಗುತ್ತೆ. ಆರೋಗ್ಯನೂ ಚೆನ್ನಾಗಿರ್ತದೆ. ಸೊಸೈಟಿ, ದೇಶ, ಇಡೀ ವಿಶ್ವ ಆರೋಗ್ಯವಾಗಿರಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬುದ್ಧರು ನಮ್ಮ ದೇಹ ಮತ್ತು ಮನಸ್ಸು ಇವುಗಳಿಗೆ ಯಾವ ತರದ ಒಂದು ತರಬೇತಿ ಕೊಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಜೀವಮಾನವನ್ನೇ ಒತ್ತೆ ಇಟ್ಟು ಈ ಅಂಶಗಳನ್ನ ಹೇಳಿದ್ದಾರೆ. ಯಾವುದೋ ಅತೀಂದ್ರಿಯ ಶಕ್ತಿ ಇದೆ, ನಿಮ್ಮನ್ನ ಕಾಪಾಡುತ್ತೆ, ಅದ್ರ ಮೊರೆ ಹೋಗ್ಬೇಕು ಅಂತ ಬುದ್ಧ ಎಂದು ಹೇಳಲ್ಲ. ಅಥವಾ ನಾನೇ ದೈವಮಾನವ, ನನಗೆ ಶರಣಾಗಿ ಅಂತನೂ ಹೇಳಿಲ್ಲ. ಆ ಮಹಾನುಭಾವ ಒಬ್ಬ ವಿಜ್ಞಾನಿಯ ಹಾಗೆ. ಐನ್ಸ್ಟೈನ್ ಸರಿಯಾಗಿ ಗುರುತಿಸಿದ್ದಾರೆ. ಆಕ್ಚುಲಿ ಐನ್ಸ್ಟೈನ್ ಬುದ್ಧನನ್ನ ಸರಿಯಾಗಿ ಗುರುತಿಸಿದೆ, ತಾವು ಓದಿರ್ಬೋದು. ಹೀಗಾಗಿ ಈ ರೀತಿ ಬುದ್ಧರು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಎಚ್ಚರವನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡೋಣ. ಈ ಬುದ್ಧ ಪೂರ್ಣಿಮೆಯ ದಿವಸ, ಈ ಕೊರೋನಾ ಬಂದು ನಮ್ಮನ್ನ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಹೀಗೆ ಬುದ್ಧ ಧರ್ಮನ ನಾವು ತೆಗೆದುಕೊಳ್ಳೋಣ ಅಂತ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳಲಿಕ್ಕೆ, ಒಂದು ಸಮಚಿತ್ತತೆಯನ್ನ ನಾವು ಗಳಿಸ್ಕೊಳ್ಳಿಕ್ಕೆ ಬುದ್ಧ ಧರ್ಮವನ್ನು ನಾವು ಅಧ್ಯಯನ ಮಾಡೋಣ, ಕಲಿಯೋಣ ಅಂತ ಹೇಳ್ತಾ, ಕೊರೋನಾ ಇನ್ನೂ ಸದ್ಯಕ್ಕೆ ತಗ್ಗುವ ಲಕ್ಷಣಗಳು ಇಲ್ಲ, ಗೊತ್ತಿಲ್ಲ. ಜೂನು ಎಂಡ್ವರೆಗೂ ನಮಗೆ ಆಗ್ಬೋದು. ಎಲ್ಲರಿಗೂ ಒಂದು ವ್ಯಾಕ್ಸಿನೇಷನ್ ಆಗಿದ್ರೆ ಧೈರ್ಯವಾಗಿ ಇರ್ಬೋದಾಗಿತ್ತು. ಆದರೆ ಸರ್ಕಾರಗಳಿಗೆ ಅಷ್ಟು ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ. ಅದೇನು ಕರ್ಮವೋ, ಅದೇನು ಕಷ್ಟವೋ ಗೊತ್ತಿಲ್ಲ. ಬಹುಶಃ ಆಗ್ಬೋದು ಸದ್ಯದಲ್ಲಿ 1-3-4 ತಿಂಗಳೊಳಗಡೆ ಅಟ್ಲೀಸ್ಟ್ ಒಂದು ಡೋಸ್ ಆದ್ರೂ ಎಲ್ರಿಗೂ ಸಿಗ್ಬೋದು ಅನ್ಸುತ್ತೆ. ಅಲ್ಲಿವರೆಗೆ ನಾವು ಎಚ್ಚರವಾಗಿರ್ಬೇಕು. ನಾವು ಮನೆಯಲ್ಲಿರಲಿ, ಹೊರಗಡೆಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಶುಚಿತ್ವ, ದೇಹದ ಶುಚಿತ್ವನ ಕಾಪಾಡ್ಕೊಳ್ಳೇಬೇಕು. ಆ ಬಿಸಿನೀರು ಸ್ಟೀಮ್ ಅನ್ನ, ಅದು ಜಸ್ಟ್ ಈ ಕೊರೋನಾ ವೈರಾಣು ಒಂದು ಸಣ್ಣ ಉಗ್ರಲ್ಲಿ ಹೋಗುವಂತ ಕೆಲಸ ಅದು. ಬಟ್ ಮೈ ಮರೆತ್ರೆ ಕೊಡ್ಲಿ ನಿಂತ್ಕೋಬೇಕು, ಹಂಗ್ ಮಾಡ್ಬಿಡುತ್ತದು ಅಂತ. ಉಗ್ರಲ್ಲಿ ಜಿಗಿಟೋದಕ್ಕೆ ಕೊಡ್ಲಿ ಎತ್ಕೊಂಡ್ರು ಅಂತ ನಮ್ ಕಡೆ ಗಾದೆ ಹೇಳ್ತಾರೆ. ಹಾಗಾಗಿ ಉಗ್ರಲ್ಲಿ ಹೋಗುವಂತ ಕೆಲಸ ಅದು. ಅದನ್ನು ಉಗ್ರಲ್ಲೇ ಹೋಗಿಸ್ಬೇಕು. ಅಂದ್ರೆ ಪ್ರೈಮರಿ ಸ್ಟೇಜಲ್ಲೇ ಅದನ್ನ ಶುಚಿತ್ವದ ಮೂಲಕ, ನಮ್ಮ ಮೂಗು ಗಂಟಲನ್ನ ಯಾವಾಗಲೂ ಹಸನಾಗಿ ಇಟ್ಕೊಳ್ಳೋದ್ರ ಮೂಲಕ ನಾವು ಎಚ್ಚರ ವಹಿಸೋಣ. ಎಲ್ಲರೂ ಕೂಡ ಆರೋಗ್ಯವಾಗಿರೋಣ ಅಂತ ಹೇಳ್ತಾ
ಈ ಬುದ್ಧ ಪೂರ್ಣಿಮೆ ಎಲ್ಲರಿಗೂ ಕೂಡ ಒಂದು ಶ್ರೇಯಸ್ಕರವನ್ನು ಮಂಗಳವನ್ನು ತರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮೋ ಬುದ್ಧಾಯ್. ಧನ್ಯವಾದಗಳು.